ಇವತ್ತು ನಾನು 1 ಲಕ್ಷ ಮಾಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು 5 ವರ್ಷಕ್ಕೆ ಲ್ಯಾಂಬೋರ್ಗಿನಿ ಇಟ್ಕೋತೀನಿ, ಪ್ರೈವೇಟ್ ಜೆಟ್ ತಗೊಳ್ತೀನಿ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಹೋಗ್ಬಿಡ್ತಾರೆ. ಇವಾಗ ನೀವು ನೋಡ್ಬೋದು ಪ್ರಾಫಿಟಬಲ್ ಟ್ರೇಡರ್ಸ್ ಯಾರು ದೇ ಡೋಂಟ್ ಶೋ, ದೇ ಆರ್ ವೆರಿ ಹಂಬಲ್. ಇಬ್ರು ಫಂಡ್ ಮ್ಯಾನೇಜರ್ಸ್, ಹೆಚ್ ಫಂಡ್ ಮ್ಯಾನೇಜರ್ಸ್, ಅವರಿಬ್ಬರ ಮಧ್ಯೆ ಒಂದು ಡಿಬೇಟ್ ಆಗುತ್ತೆ. ಒಬ್ರು ಹೇಳ್ತಾರೆ ಟ್ರೇಡರ್ಸ್ ಅನ್ನೋನು ಹುಟ್ತಾನೆ ಒಂದು ಟ್ರೇಡರ್ ಆಗಬೇಕು, ಬೆಳೀತಾ ಬೆಳೀತಾ ಕಲಿಯೋದಕ್ಕಾಗಲ್ಲ. ಇನ್ನೊಬ್ಬ ಹೇಳ್ತಾನೆ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಸಿಸ್ಟಮ್ ಇದ್ರೆ ಸೊ ಹಿಲ್ ಬಿ ಏಬಲ್ ಟು ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಇದನ್ನ ಪ್ರೂವ್ ಮಾಡೋದಕ್ಕೆ ಆಡ್ ನ ರನ್ ಮಾಡ್ತಾರೆ. ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಏನು ಗೊತ್ತಿಲ್ಲ, 2% ಮೇಲೆ ಲಾಸ್ ಮಾಡಂಗಿಲ್ಲ. ಅದನ್ನ ಕೊಟ್ಟಾಗ ಆಫ್ಟರ್ ಫ್ಯೂ ಇಯರ್ಸ್ ಅಷ್ಟು ಜನ ಅವ್ರು ಯಾರು ಟ್ರೇಡರ್ಸ್ ಅಲ್ಲ, ದೇ ಮೇಡ್ ಅರೌಂಡ್ 800 crores. ಫುಲ್ ನಾಲೆಜ್ ಇರೋನ್ ಪ್ರಾಫಿಟ್ ಮಾಡ್ತಾನೆ, ಝೀರೋ ನಾಲೆಜ್ ಇರೋನ್ ಕೂಡ ಪ್ರಾಫಿಟ್ ಮಾಡ್ತಾನೆ ಬೈ ಫಾಲೋಯಿಂಗ್ ದ ಸಿಸ್ಟಮ್. ಬಟ್ ಈ ಹಾಫ್ ನಾಲೆಜ್ ಇರುತ್ತಲ್ಲ, ಆ ಸಿಸ್ಟಮ್ ನ ಟ್ವೀಕ್ ಮಾಡಕ್ ಹೋಗ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಸೊ ಮೋಸ್ಟ್ ಆಫ್ ದ ರೀಸನ್ ಏನು ಅಂದ್ರೆ ಹಾಫ್ ನಾಲೆಜ್ ಇರೋರು ದುಡ್ಡನ್ನ ಕಳ್ಕೊಂತಾರೆ ಮಾರ್ಕೆಟ್ ಅಲ್ಲಿ. ದ 2 people who make money is either full knowledge or zero knowledge. ಸಣ್ಣ ಪುಟ್ಟ ಟ್ರೇಡರ್ಸ್ಗಳು ಏನ್ ಮಾಡ್ತಾರೆ, ದುಡ್ಡಿಗೆ ರೆಸ್ಪೆಕ್ಟೇ ಕೊಡಲ್ಲ, ಚಟ ಪಟ 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 ಹೊಡ್ದು ಚಚ್ಚಿ ಬಿಸಾಕಿ ಝೀರೋ ಮಾಡಾಕ್ತಾರೆ. ರೈಟ್. ಅದೇ 1 ಕೋಟಿ ಇದ್ರೆ ಝೀರೋ ಮಾಡ್ಲಿ ನೋಡೋಣ. ಸೊ 1 ಕೋಟಿ ಇರೋನ್ಗೆ ಆ ಮೆಚುರಿಟಿ ಲೆವೆಲ್ ವಿಲ್ ಬಿ ಸೋ ಹೈ. ದ ಓನ್ಲಿ ರೀಸನ್ ಪೀಪಲ್ ಮೇಕ್ ಮನಿ ಇನ್ ರಿಯಲ್ ಎಸ್ಟೇಟ್ ಇಸ್ ಬಿಕಾಸ್ ಬೈ ಡಿಫಾಲ್ಟ್ ಅವ್ರು 5-10 ವರ್ಷ ಹೋಲ್ಡ್ ಮಾಡ್ತಾರೆ. ಬೇರೆ ಎಲ್ಲ ಅಸೆಟ್ ಕ್ಲಾಸನ್ನ ಬಾಟಮ್ ಅಲ್ಲಿ ಬೈ ಮಾಡ್ತಾರೆ ಬಿದ್ದಾಗ, ಹೈಯಲ್ಲಿ ಇದ್ದಾಗ ಆವರೇಜ್ ಮಾಡ್ತಾರೆ. ಬಟ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಹೈಯಲ್ಲಿ ಇದ್ದಾಗ ಬೈ ಮಾಡ್ತಾರೆ, ಬಾಟಮ್ ಆಗಿ ಬಂದಾಗ ಸೆಲ್ ಮಾಡ್ತಾರೆ. ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಇನ್ವೆಸ್ಟಿಂಗ್ ಇಸ್ ದ ಓನ್ಲಿ ಥಿಂಗ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ದುಡ್ಡಿಂದ ದುಡ್ಡು ಮಾಡೋದು ಹೇಗೆ, ದುಡ್ಡು ಮಾಡೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ರಕ್ಷಿತ್. ನಮಸ್ಕಾರ ರಕ್ಷಿತ್. ಹಾಯ್ ಸರ್. ರಕ್ಷಿತ್ ಅವರು ಮೋತಿಲಾಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಮೈಂಡ್ ಸೆಟ್ ಹೆಂಗಿರ್ಬೇಕು, ಮೈಂಡ್ ಸೆಟ್ ಬಗ್ಗೆ ಮಾತಾಡೋಣ. ಜೊತೆಗೆ ಬಿಗಿನರ್ಸ್ ಯಾವ ತರ ಅವ್ರ ಜರ್ನಿ ಸ್ಟಾರ್ಟ್ ಮಾಡ್ಬೋದು, ಪ್ರತಿಯೊಂದು ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ರಕ್ಷಿತ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ಸ್ ನೋ ಪ್ಲೆಜರ್ ಬೀಯಿಂಗ್ ಓವರ್ ಹಿಯರ್. ಸೊ ನಿಮ್ಮ ಒಂದು ಪರಿಚಯ ಕೊಡಿ. ಸೊ ಹೇಗೆ ನೀವು ಸ್ಟಾಕ್ ಮಾರ್ಕೆಟ್ ಬಂದ್ರಿ, ಈ ಫೀಲ್ಡ್ ನ ಹೇಗೆ ಚೂಸ್ ಮಾಡಿದ್ರಿ? ನನ್ನ ಹೆಸರು ರಕ್ಷಿತ್ ಅಂತ. I've been in the market last 5 years ಇಂದ. ಸೊ ನಾನು ಶುರು ಮಾಡಿದ್ದು ಆಸ್ ಎ ಟ್ರೇಡರ್. ಎಲ್ಲರೂ ಹೆಂಗೆ ಶುರು ಮಾಡ್ತಾರೆ, ಆಪ್ಷನ್ ಬೈಯಿಂಗ್ ಆ್ಯಂಡ್ ಕ್ವಿಕ್ ಮನಿ. ಬಟ್ ಅದಕ್ಕಿಂತ ಮುಂಚೆ ಕಾಲೇಜಲ್ಲಿ ಐ ಹ್ಯಾವ್ ಹರ್ಡ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ನಮ್ಮ ಲೆಕ್ಚರರ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಒಂದೇನು ಐಡಿಯಾ ಇತ್ತು ಅಂದರೆ, ಕಾಲೇಜಲ್ಲಿ ಒನ್ಸ್ ನಾನು ದುಡಿಯೋದಕ್ಕೆ ಶುರು ಮಾಡಿದಾಗ ಡಿಮ್ಯಾಟ್ ಅಕೌಂಟ್ ಇರಬೇಕು, ದುಡ್ಡನ್ನ ಕಂಪನೀಸಲ್ಲಿ ಆಗಬೇಕು ಅಂತ. ಬಟ್ ಇವೆಂಚುಲಿ ನನ್ನ ಜಾಬ್ ಸಿಕ್ಕಿ ಫಸ್ಟ್ ಸ್ಯಾಲರಿ ಎಲ್ಲ ಬಂದಾಗ ಟ್ರೇಡಿಂಗ್ ಕಡೆ ಹೋದೆ. ಆ್ಯಂಡ್ 1.5 year ದುಡ್ಡೆಲ್ಲ ಸ್ವಲ್ಪ ಕಳ್ಕೊಂಡಾದ್ಮೇಲೆ ಆ್ಯಂಡ್ ಐ ಟುಕ್ ಸಮ್ ಪಾಸ್, ಸ್ವಲ್ಪ ಸ್ಟ್ರಾಟಜೀಸ್ ಎಲ್ಲ ಬಿಲ್ಡ್ ಮಾಡಿ ವರ್ಕ್ ಮಾಡ್ತಿದ್ದೆ. ಬಟ್ ಮೇ ಬಿ ಟ್ರೇಡಿಂಗ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಇವನ್ ಸ್ಟಿಲ್ ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಕೆಲವು ಸಿಸ್ಟಮ್ಸ್. ಬಟ್ ಈ ಟೈಮಲ್ಲಿ ಬೈ ಗಾಡ್ಸ್ ಗ್ರೇಸ್ ಒಂದು ಲಿಂಕ್ಡ್ಇನ್ ಕನೆಕ್ಟಿಂದ ಐ ವಾಸ್ ಏಬಲ್ ಟು ಕನೆಕ್ಟ್ ವಿತ್ ಮೋತಿಲಾಲ್ ಓಸ್ವಾಲ್ ಆ್ಯಂಡ್ ನನಗಲ್ಲೊಂದು ಜಾಬ್ ಆಯಿತು. ಸೊ NISM ಸೀರೀಸ್ ಎಲ್ಲ ಕ್ಲಿಯರ್ ಮಾಡಿ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಅಟ್ ಮೋತಿಲಾಲ್ ಓಸ್ವಾಲ್ ಆಸ್ BDM, business development manager. Yes, ನಿಮ್ಮ ಜರ್ನಿ ಆಸ್ ಯು ಆರ್ ಸ್ಟಿಲ್ ಅ ವೆರಿ ಯಂಗ್ ಬಾಯ್. Yes sir. ಸೊ ನೀವು ಆಸ್ ಯೂಶುವಲ್ ಏನು ಟ್ರೇಡಿಂಗಲ್ಲಿ ಏನು ಟ್ರೈ ಮಾಡಿದ್ರೆ, ಎಲ್ಲಿ ಫೇಲ್ ಆದರೆ, ದೆನ್ ಅಗೇನ್ ಅಟ್ ಪ್ರೆಸೆಂಟ್ ವಾಟ್ ಮೆಚುರಿಟಿ ಲೆವೆಲ್ ನಿಮ್ಗೆ ಇವಾಗ ಬಂದಿದೆ ಟ್ರೇಡಿಂಗಲ್ಲಿ? ಮೊದಲನೇದಾಗಿ ನಾನು ಟ್ರೇಡಿಂಗ್ ಶುರು ಮಾಡಿದಾಗ ಅಪ್ರೋಚ್ ಇಟ್ ಸೆಲ್ಫ್ ರಾಂಗ್ ಆಗಿತ್ತು. ನಾವು ಎನ್ಎಸ್ಎ ಅಪ್ರೋಚ್ ಯಾವ ರೀತಿ ಅಂದರೆ, ಸ್ಟಾಕ್ ಮಾರ್ಕೆಟ್ ಕೋರ್ ರೀಸನ್ ಇವಾಗ ಮೆಚುರಿಟಿ ಅಟ್ ವಾಟ್ ಲೆವೆಲ್ ಇವಾಗಿದೆ ಅಂದರೆ, ನಾನು ಸ್ಟಾಕ್ ಮಾರ್ಕೆಟ್ನ ಒಂದು ಅಸೆಟ್ ಕ್ಲಾಸ್ ರೀತಿನೇ ನೋಡೋದು. ಬಟ್ ನಾನು ಶುರು ಮಾಡಿದಾಗ ಅಸೆಟ್ ಕ್ಲಾಸ್ ರೀತಿ ನೋಡ್ತಿರ್ಲಿಲ್ಲ. ನಾನು ನೋಡ್ತಿದ್ದು ಯಾವ ರೀತಿ ಅಂದರೆ, ಒಂದು ಕ್ವಿಕ್ ಮನಿ. ಇವಾಗ ಯಾರಾದರೂ ನನಗೆ ದಿನಕ್ಕೆ ಅಥವಾ ತಿಂಗಳಿಗೆ 2% 3% ಅಂದರೆ ನಾನು ನಗ್ತಿದ್ದೆ. ದಿನಕ್ಕೆ 15-20% ಮಾಡ್ಬೋದು, ಇವರೇನು ತಿಂಗಳಿಗೆ 2-3% ಅಂತ ಇದ್ದಾರೆ ಅಂದರೆ. ಬಟ್ ಇವಾಗ ಮೆಚುರಿಟಿ ಲೆವೆಲ್ ಏನಂದರೆ, ಒಬ್ಬ CFA ಮಾಡಿರೋ ಫಂಡ್ ಮ್ಯಾನೇಜರ್ಸು, ಲೈಕ್ ಯು ಹ್ಯಾವ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್. 12 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, 25-30 years ಎಕ್ಸ್ಪೀರಿಯನ್ಸ್ ಇರೋರು ಮಾರ್ಕೆಟಲ್ಲಿ ವರ್ಷಕ್ಕೆ 25%, 20%, 15% ಆ ರೀತಿ ದೇ ಟ್ರೈ ಟು ಗೆಟ್ ದ ರಿಟರ್ನ್ಸ್. ಬಟ್ ಎಲ್ಲೋ ಒಂದು ಕಡೆ ನಾನು ಬರೀ ಅಂಡರ್ ಗ್ರ್ಯಾಜುಯೇಟು, ಅದು Tier 3 ಕಾಲೇಜಲ್ಲಿ, ಆ್ಯಂಡ್ ಏನು ಅಷ್ಟು ನಾಲೆಜ್ ಇಲ್ಲ. ಸೊ ನಾನು ಇಲ್ಲಿ ಕುತ್ಕೊಂಡು ಅವ್ರ ಜೊತೆ ಕಂಪೀಟ್ ಮಾಡೋದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ನನಗೆ ಲೇಟರ್ ಆನ್ ರಿಯಲೈಸ್ ಆಗಿತ್ತು. ಸೊ ಅದೇ ಅಂದರೆ ನಿಮಗೆ ಇನಿಷಿಯಲಿ ಆ ಫೀಲ್ ಅಂದರೆ ಏಟ್ ಬಿದ್ದಾದ್ಮೇಲೆ ನಿಮ್ಗೆ ಅನಿಸಿದೆ? ಹೌದು. ನಾನು ಹೇಳೋದು ರಕ್ಷಿತ್ ಥರ ತುಂಬ ಜನ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಸರ್, ನಿಮ್ಮ ಥರ. ಸೊ ಡೋಂಟ್ ಗೆಟ್ ಬಿ ರಾಂಗ್. ಬಟ್ ಏನಂದರೆ ಇನಿಷಿಯಲಿ
ಯಾವ ಥರ ಅನಿಸುತ್ತೆ, ನನಗೆ ಅನಿಸಿರೋದು ನಿಮ್ಗೆ ಅನಿಸಿರೋದು ಒಂದೇ. ಒಂದ್ಸತಿ ಒಂದು 20,000 30,000 ಪ್ರಾಫಿಟ್ ಮಾಡ್ತೀವಿ, 1 ಲಕ್ಷ ಎಲ್ಲ ಮಾಡಿದವಾಗ ಎಸ್ ಇವತ್ತು ನಾನು 1 ಲಕ್ಷ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ಇದೇ ಥರ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದು 5 ವರ್ಷಕ್ಕೆ ಲ್ಯಾಂಬೋರ್ಗಿನಿ ಇಟ್ಕೋತೀನಿ, ಒಂದು ದೊಡ್ಡ ಇವನ್ ಪ್ರೈವೇಟ್ ಜೆಟ್ಟು ತೊಗೊಳ್ತೀನಿ ಅನ್ನೋ ಒಂದು ಫೀಲಿಂಗಲ್ಲಿ ಹೋಗ್ಬಿಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಯುವರ್ ಫಾಲ್ಟ್, ಬಟ್ ಆಮೇಲೆ ಮಾರ್ಕೆಟ್ಟು ಚೀಲದಲ್ಲಿ ಹಾಕಿ ಹಿಂಗೆ ಚಚ್ಚುತ್ತೆ, ಚೆನ್ನಾಗಿ ಚಚ್ಚಿದವಾಗ ನಮ್ಗೆ ಅನಿಸುತ್ತೆ ಓ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಸೊ ದ ಅದರ್ ಗಾಯ್ಸ್ ಆರ್ ಕರೆಕ್ಟ್. ಯಾರು ಕಡಿಮೆ ದುಡಿತಾ ಇದಾರೆ ಅವ್ರು ಕರೆಕ್ಟು, ನಾವು ರಾಂಗ್ ಅಂತ ಅನ್ಸೋದು ಯಾವಾಗ ಅಂದರೆ ನಮ್ಮ ಕ್ಯಾಪಿಟಲ್ ವಾಶ್ಔಟ್ ಆದವಾಗ. ಸೊ ಎವ್ರಿ ಒನ್ ಆಸ್ ಅ ಯಂಗ್ಸ್ಟರ್ಸ್, ನೀವು ನಿಮ್ಮದು ಅಕೌಂಟ್ಗಳು 2 ಸತಿ 3 ಸತಿ ಕಂಪ್ಲೀಟ್ ಅಕೌಂಟ್ ಖಾಲಿ ಆಗತ್ತಲ್ಲ, ಅವಾಗ ನಿಮಗೆ ಲೈಫ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಆ ಜರ್ನಿ ಅರ್ಥ ಆಗುತ್ತೆ. ರಕ್ಷಿತ್ ಸ್ಟೋರಿ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತೊಂದು ಮೆಚ್ಯೂರ್ ಲೆವೆಲ್ಗೆ ಬಂದು ನಿಂತಿದೆ. ಸೊ ಅದಾದಮೇಲೆ ಒನ್ಸ್ ಐ ಗಾಟ್ ಟು ದಟ್ ಆ ಲೆವೆಲ್ ಬಂದಾಗ, ಬಟ್ ಅಲ್ಲೂ ನಾನು ಕಂಪ್ಲೀಟ್ ಇದ್ರಿರಲಿಲ್ಲ. ಇಟ್ಸ್ ಲೈಕ್ ಅದೊಂದು ಜರ್ನಿ ಅಲ್ಲ, ಟ್ರೇಡಿಂಗ್ ಅನ್ನೋದು ಒಂದು ಸೈಕಲ್. ಸೊ ಇವೆನ್ಚುಲಿ ಏನೋ ಮಾರ್ಕೆಟಲ್ಲಿ ಪ್ರಾಫಿಟ್ ಆಗ್ತಿರ್ಬೇಕಾದ್ರೆ ಯುವರ್ ಆನ್ ಟಾಪ್ ಆಫ್ ದ ವರ್ಲ್ಡ್, ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಏನೋ ನನಗಿಂತ ಮೀರಿಸಿನ ಯಾರೂ ಇಲ್ಲ, ಯಾರ ಫಂಡ್ ಮ್ಯಾನೇಜರ್ಸ್ ಆ ರೀತಿ ಇರುತ್ತೆ. ಬಟ್ ಇವೆನ್ಚುಲಿ ದುಡ್ಡು ಕಳೀತಾ ಒಂದು ಏನೋ ಸರ್ಕಲ್ ಮುಗಿಸೋ ಅಷ್ಟರಲ್ಲಿ ಟ್ರೇಡಿಂಗ್ ಅನ್ನೋದು ಅದು ಹಂಬಲ್ ಡೌನ್ ಮಾಡಿಬಿಡುತ್ತೆ. ಇವಾಗ ನೀವು ನೋಡ್ಬೋದು ಪ್ರಾಫಿಟಬಲ್ ಟ್ರೇಡರ್ಸ್ ಯಾರೂ ದೇ ಡೋಂಟ್ ಶೋ ಆಫ್, ದೇ ಆರ್ ವೆರಿ ಹಂಬಲ್. ಏನೋ ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ವಾಂಟ್ ಟು ಗಿವ್ ಸಮ್ ಎಜುಕೇಷನ್. ಆ ರೀತಿ ಇಲ್ಲ ಅಂದರೆ ಅವರೆಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಆ್ಯಂಡ್ ಎಲ್ಲೂ ಲೈಫ್ ಸ್ಟೈಲ್ನ ಇದು ಮಾಡೋದಿಲ್ಲ. ಇವನ್ ದೇ ಕ್ಯಾನ್ ಅಫೋರ್ಡ್ ಲ್ಯಾಂಬೋರ್ಗಿನಿ ಅಫೋರ್ಡ್ ಮಾಡಿದ್ರು ಅದನ್ನು ತೋರಿಸೋದಿಲ್ಲ. ಬಟ್ ಬೇರೆಯವರೆಲ್ಲರೂ ಏನೋ ವೆನ್ ದೇ ಹ್ಯಾವ್ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲ, ಅವರು ತುಂಬ ರಾಂಗ್ ಆಗಿ ಟ್ರೇಡಿಂಗ್ನ ಏನೋ ಜನಕ್ಕೆ ಇದು ಮಾಡ್ತಾರೆ. ಸೊ ಲೈಕ್ ಐ ಕೆನಾಟ್ ಟೇಕ್ ದ ಪಾಡ್ಕಾಸ್ಟ್ ನೇಮ್, ದ ಪ್ರಿವಿಯಸ್ ದಿಸ್ ಒಂದು ಪಾಡ್ಕಾಸ್ಟಲ್ಲಿ ನಾನು ನೋಡ್ತಿದ್ದೆ 25% 30% ಮಂತ್ಲಿ ಅಂತ. ಬಟ್ ದಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಲಾಂಗ್ ರನ್ನಲ್ಲಿ ದಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಆ್ಯಂಡ್ ಲೆವರೇಜ್ ಪ್ರಾಡಕ್ಟಲ್ಲಿ ಆ ರೀತಿ ತಗೊಳ್ಳೋದು ಇಟ್ ಈಸ್ ಹೈಲಿ ರಿಸ್ಕಿ, ಆ್ಯಂಡ್ ದಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಅದೊಂದು. ಬಟ್ ಒಂದು ಅದೆಲ್ಲ ನನಗೆ ಅರ್ಥ ಆದಮೇಲೂ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಕ್ಟೋಬರ್ 2023 ಟು ಬಿ ಪ್ರಿಸೈಸ್, ನಂದು ಸ್ಯಾಲರಿ ಒಂದು 21,000-22,000 ನಾನು ವಿಡ್ರಾ ಮಾಡ್ತಿದ್ದೆ ನನ್ನ ಪ್ರೀವಿಯಸ್ ಕಂಪನಿಯಲ್ಲಿ. ನನ್ನ ಟ್ರೇಡಿಂಗ್ ಪ್ರಾಫಿಟ್ ಬಂದು 35,000 ಆಗಿತ್ತು ಅಕ್ಟೋಬರ್ ಮಂತಲ್ಲಿ. ಸೊ ಫಸ್ಟ್ ನನ್ನ ಥಾಟ್ ಏನು ಬಂದಿತ್ತು ಅಂದರೆ, ಓಕೆ ಐ ಫಿಗರ್ಡ್ ಇಟ್ ಔಟ್. ಇವಾಗ ಓಕೆ ಫೈನಲಿ ನಾನೊಂದು ಸಿಸ್ಟಮ್ ಬಿಲ್ಡ್ ಮಾಡಿದ್ದೀನಿ, ಇಟ್ ಈಸ್ ವರ್ಕಿಂಗ್ ಔಟ್, ಸೊ ಪ್ರಾಫಿಟಬಲ್ ಆಗುತ್ತೆ, ಇವಾಗ ಐ ಕ್ಯಾನ್ ಬಿಕಮ್ ಅ ಮಿಲಿಯನಿಯರ್ ವೆರಿ ಸೂನ್ ಅಂತ. ಬಟ್ ನೆಕ್ಸ್ಟ್ ಮಂತಲ್ಲೇ ದೆರ್ ವಾಸ್ ಅ ಲಾಸ್. ಸೊ ಎಲ್ಲಿ ಆ್ಯಸ್ ಎ ಟ್ರೇಡರ್ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂದರೆ, ಅಟ್ ಎವ್ರಿ ಪ್ರಾಫಿಟ್ ಆದಾಗ್ಲೂ ನಾನು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಯೂಶ್ವಲಿ ಎಲ್ಲರೂ ಬಿಗಿನರ್ಸ್ ಬಂದಾಗ ಬಿಗಿನರ್ ಸ್ಟೇಜಲ್ಲಿ ಆ ಮಿಸ್ಟೇಕ್ ಮಾಡ್ತಾರೆ. ಏನೋ ನನ್ನ ಹತ್ರ ಒಂದು 20,000 ರೂಪಾಯಿ ಪ್ರಾಫಿಟ್ ಆಯಿತು ಅಂದರೆ, ಓಕೆ ಮೈಂಡಲ್ಲಿ ಸಬ್ಕಾನ್ಷಿಯಸ್ಲಿ ಇವ್ರು ಲೈಕ್ 20,000 ರೂಪಾಯಿ ಇದೆ ನನ್ನ ಹತ್ರ, ಅದನ್ನು ವಿಡ್ರಾ ಮಾಡ್ತಾರೆ. ಬಟ್ ನೆಕ್ಸ್ಟ್ 10,000 ಲಾಸ್ ಆದಾಗ ಕ್ಯಾಪಿಟಲಲ್ಲಿ ರಿಡ್ಯೂಸ್ ಆಗುತ್ತೆ, ನಾವು ಅದನ್ನು ನೋಡೋದಿಲ್ಲ. ಬಟ್ ಇವೆನ್ಚುಲಿ ಡೌನ್ದಲ್ಲಿ ಏನು ನೋಡಿದಾಗ ಕ್ಯಾಪಿಟಲ್ ರಿಡ್ಯೂಸ್ ಆಗಿರುತ್ತೆ, ನೀವು ಸ್ವಲ್ಪ ಪ್ರಾಫಿಟಬಲ್ ಆಗಿದ್ರೂ ಕ್ಯಾಪಿಟಲ್ ಸ್ಟಿಲ್ ಎರೋಡ್ ಆಗಿರುತ್ತೆ. ಆ ಒಂದು ಮಿಸ್ಟೇಕ್ ನೌ ಐ ಹ್ಯಾವ್ ಲರ್ನ್ಡ್ ಲಾಸ್ಟ್ 1 year. ಸೊ ಐ ಥಿಂಕ್ ಟ್ರೇಡಿಂಗ್ ಇಟ್ಸ್ ಜಸ್ಟ್ ಅ ಸೈಕಲ್, ಅದು ಯಾವತ್ತೂ ಕಂಪ್ಲೀಟಾಗಿ ಕಲಿಯೋದಿಲ್ಲ. ಐ ಆಮ್ ಸ್ಟಿಲ್ ಬಿಸಿ ಬಿಲ್ಡಿಂಗ್ ಸಿಸ್ಟಮ್ಸ್, ಅದು ಇದು ಎಲ್ಲ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಅಗೇನ್ ಟ್ರೇಡಿಂಗಲ್ಲಿ ನೀವು ಹೇಳಿದ್ರಲ್ಲ 20,000 ಹಾಕಿ 20,000 ಮಾಡಿದ್ದೀನಿ. ನೀವು ಅಲ್ಲಿ ನಂಬರ್ನ ನೋಡ್ತಾ ಇದ್ದೀರಾ, 1 ಲಕ್ಷ ಮಾಡಿದ್ದೀನಿ, ನಾನು 50 ಲಕ್ಷ ಮಾಡಿದ್ದೀನಿ. 50 ಲಕ್ಷ ಅನ್ನೋದು ನಾನು ಎಷ್ಟು ಕ್ಯಾಪಿಟಲ್ ಮಾಡಿದ್ದೀನಿ, ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಅಂದರೆ ಇವತ್ತು ನೀವು 1 ಲಕ್ಷ ಹಾಕಿ ನೀವು 3,000 ಮಾಡಿದ್ರೆ ನೀವು ಖುಷಿಯಾಗಿದ್ದೀರಾ, ಎಸ್ ಯು ಆರ್ ಅ ಗುಡ್ ಟ್ರೇಡರ್. 1 ಕೋಟಿ ಹಾಕಿ 3 ಲಕ್ಷ ಮಾಡಿದ್ರಾ, ಎಸ್ ಇಟ್ ಯು ಆರ್ ಎ ಗುಡ್ ಟ್ರೇಡರ್. ಸೊ ಬಟ್ ಈ 1 ಲಕ್ಷ ಹಾಕಿ 3,000 ಮಾಡಿರೋನ್ಗೆ ಯಾಕೋ ಬೇಜಾರಲ್ಲೇ ಇರ್ತಾನೆ, ಏನು ಸರ್ ಅಷ್ಟೇನಾ ಸರ್ ಇಷ್ಟೇನಾ ಸರ್ ಅಂತಾರೆ. ಬಟ್ 1 ಕೋಟಿ ಹಾಕಿ 3 ಲಕ್ಷ ಮಾಡಿರೋ, ಎಸ್ 3 ಲಕ್ಷ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ನಾನು ಹೇಳ್ತಾ ಇರೋದು ಎನಿ ಬಿಸ್ನೆಸ್ ಇನ್ ದ ವರ್ಲ್ಡ್, ನೀವು ಬಿಸ್ನೆಸ್ಸನ್ನ ಪರ್ಸೆಂಟೇಜಲ್ಲಿ ಕಂಡುಹಿಡಿದಿರಾ, ಲಾಭ ಇಷ್ಟು ಬಂದ್ಬಿಡ್ತು, 1 ಲಕ್ಷ ಬಂದ್ಬಿಡ್ತು, ನಾನೊಂದು ಹೋಟ್ಲಿಗೆ ನೀವು 30 ಲಕ್ಷ ಖರ್ಚು ಮಾಡಿದ್ರೆ 1 ಲಕ್ಷ ಬಂದ್ಬಿಡ್ತು, ಎಷ್ಟು ಪರ್ಸೆಂಟ್ ಬಂತು ಅದು ಮುಖ್ಯ. ಸೊ ಈ ತಿಂಗಳು ನಿಮಗೆ 1 ಲಕ್ಷ ಬಂದಿರ್ಬೋದು, ಬರೋ ತಿಂಗಳು ಬರೀ 30,000 ಬರ್ಬೋದು. ಸೊ ಆಲ್ವೇಸ್ ಕ್ಯಾಲ್ಕುಲೇಟ್ ಇನ್ ಪರ್ಸೆಂಟೇಜ್, ಬಿಕಾಸ್ ಇಟ್ಸ್ ಅ ಬಿಸ್ನೆಸ್ಸಲ್ಲಿ ನಿಮಗೆ ಇನ್ಕಮ್ ಬರೋದು ಪರ್ಸೆಂಟೇಜಲ್ಲಿದ್ದರೆ, ನೀವು ಬೇರೆ ಕಡೆಯಿಂದ ತಗೊಳ್ತಿರಲ್ಲ, ಅಲ್ಲೂ ಸಹ ನೀವು ಪರ್ಸೆಂಟೇಜಲ್ಲೇ ನಿಮಗೆ ದುಡ್ಡು ಕೊಡೋದು. ಸೊ ಅದರಿಂದ ಎಷ್ಟು ಪರ್ಸೆಂಟೇಜಲ್ಲಿ ನೀವು ದುಡ್ಡು ತೊಗೊಂಡ್ರಿ ಆ್ಯಂಡ್ ಎಷ್ಟು ಪರ್ಸೆಂಟ್ ಇಲ್ಲಿ ಆದಾಯ ಬರ್ತಾ ಇದೆ. ಸೊ ಇಫ್ ಇನ್ಕಮ್ ಈಸ್ ಮೋರ್ ದೆನ್, ನೀವು ಲೆಂಡಿಂಗ್ ತೊಗೊಳೋದಕ್ಕೆ ಅಲ್ಲಿ ಏನು 6-7% ಲೆಂಡಿಂಗ್ ತೊಗೊಂಡು ಇಲ್ಲಿ 12-13-14% ಮಾಡ್ತಾ ಇದ್ದಾರೆ ಅಂದರೆ ಇವರ ಗ್ರೇಟ್ ಅಪರ್ಚುನಿಟಿ ಕಾಸ್ಟ್ ಈಸ್ ಮೋರ್ ಆ್ಯಂಡ್ ಯು ವಿಲ್ ಬಿಕಮ್ ರಿಚ್ ಒನ್ ಫೈನ್ ಡೇ. ಸೊ ಬಿಗಿನರ್ಸ್ಗೆ ಹೇಗೆ ಅವರು ಸ್ಟಾಕ್ ಮಾರ್ಕೆಟ್ನ ಅಪ್ರೋಚ್ ಮಾಡಬೇಕು, ಕ್ಯಾನ್ ಯು ಗಿವ್ ಸಮ್ ಇನ್ಪುಟ್ಸ್? ಸರ್, ಟು ಬಿ ವೆರಿ ಫ್ರ್ಯಾಂಕ್, ನಾನು ಸ್ಟಾಕ್ ಮಾರ್ಕೆಟ್ನ ಐ ಥಿಂಕ್ ಮೇಬಿ ಐ ಮೈಟ್ ಬಿ ರಾಂಗ್, ಐ ಮೈಟ್ ಬಿ ರೈಟ್, ಬಟ್ ನಾನು ಸ್ಟಾಕ್ ಮಾರ್ಕೆಟ್ನ ಅಪ್ರೋಚ್ ಮಾಡೋ ರೀತಿನೇ ಬೇರೆ. ಇವಾಗ ಐ ಅಪ್ರೋಚ್ ಇಟ್ ಆಸ್ ಜಸ್ಟ್ ಅ ಪ್ಯೂರ್ ಅಸೆಟ್ ಕ್ಲಾಸ್.
ಅದನ್ನು ನಾನು ಬಿಸ್ನೆಸ್ ರೀತಿ ಎಸ್ ಟು ಎನ್ ಎಕ್ಸ್ಟೆಂಟ್ ನಾನು ಅದನ್ನು ಮಾಡ್ಬೋದು, ಬಟ್ ಡೆಫಿನೆಟ್ಲಿ ನಾಟ್ ಅ ಕ್ವಿಕ್ ರಿಚ್ ಸ್ಕೀಮ್. ಇವಾಗ ಗೋಲ್ಡ್ ಅನ್ನೋದು ಒಂದು ಅಸೆಟ್ ಕ್ಲಾಸು, ಕಮಾಡಿಟೀಸ್ ಅದರಲ್ಲಿ ಒಂದು ಅಸೆಟ್ ಕ್ಲಾಸು, ರಿಯಲ್ ಎಸ್ಟೇಟ್ ಒಂದು ಅಸೆಟ್ ಕ್ಲಾಸು, ಈಕ್ವಿಟಿ ಕೂಡ ಒಂದು ಅಸೆಟ್ ಕ್ಲಾಸು. ಬಟ್ ನೀವು ಜನರಲ್ ರಿಟೇಲರ್ ಇವಾಗ ನಾನೇ ಒಬ್ಬ ಬಿಗಿನರ್ ಆಗಿ ಮಾಡಬೇಕಾದ್ರೆ ನನ್ನ ಅಪ್ರೋಚೇ ಕಂಪ್ಲೀಟ್ ರಾಂಗ್ ಇರುತ್ತೆ. ಇವಾಗ ರಿಯಲ್ ಎಸ್ಟೇಟಲ್ಲಿ ದ ಓನ್ಲಿ ರೀಸನ್ ಪೀಪಲ್ ಮೇಕ್ ಮನಿ ಇನ್ ರಿಯಲ್ ಎಸ್ಟೇಟ್ ಇಸ್ ಬಿಕಾಸ್ ಬೈ ಡಿಫಾಲ್ಟ್ ಅವ್ರು 5-10 ವರ್ಷ ಹೋಲ್ಡ್ ಮಾಡ್ತಾರೆ. ಬಟ್ ಈಕ್ವಿಟಿ ಮಾರ್ಕೆಟಿಗೆ ಬಂದಾಗ ದ ಅಪ್ರೋಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಅದೇ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಇವಾಗ ಎಕ್ಸಾಂಪಲ್ ಗೋಲ್ಡ್ ಬಿದ್ದಿತ್ತು, ಒಂದು ಕ್ಲೈಂಟ್ ಹತ್ರ ಮಾತಾಡಬೇಕಾದ್ರೆ ಗೋಲ್ಡ್ 5% ಬಿದ್ದಿದೆ, 10% ಬಿದ್ದಿದೆ, ಬೈ ಮಾಡೋಣ ಅಂತದ್ದು. ಬಟ್ ಅದೇ ಸ್ಟಾಕ್ ಮಾರ್ಕೆಟ್ ಒಂದು 5% ಕ್ರ್ಯಾಶ್ ಆಯಿತು ಅಂದರೆ ವೆಯ್ಟ್ ಮಾಡೋಣ. ಯೂಶಲಿ ಏನು ಮಿಸ್ಟೇಕ್ ರಿಟೇಲರ್ಸ್ ಮಾಡ್ತಾರೆ ಅಂದರೆ ಬೇರೆ ಎಲ್ಲ ಅಸೆಟ್ ಕ್ಲಾಸನ್ನು ಬಾಟಮಲ್ಲಿ ಬೈ ಮಾಡ್ತಾರೆ ಬಿದ್ದಾಗ, ಹೈಯಲ್ಲಿ ಇದ್ದಾಗ ಆವ್ರೇಜ್ ಮಾಡ್ತಾರೆ. ಬಟ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಹೈಯಲ್ಲಿ ಇದ್ದಾಗ ಬೈ ಮಾಡ್ತಾರೆ, ಬಾಟಮಿಗೆ ಬಂದಾಗ ಸೆಲ್ ಮಾಡ್ತಾರೆ. ಸೊ ದಟ್ಸ್ ದ ಮೇಜರ್ ಮಿಸ್ಟೇಕ್ ದಟ್ ವಿ ಡು. ಆ್ಯಂಡ್ ಐ ಪ್ಯೂರ್ಲಿ ಅದನ್ನು ನಾನು ಒಂದು ಅಸೆಟ್ ಕ್ಲಾಸ್ ಆಗಿ ನೋಡಿದಾಗ, ಅದನ್ನು ಆ ಪ್ರಾಪರ್ ಅಸೆಟ್ ಕ್ಲಾಸ್ ರೀತಿ ಅಪ್ರೋಚ್ ಮಾಡಿದಾಗ ಓನ್ಲಿ ದೆನ್ ಐ ವಿಲ್ ಬಿ ಏಬಲ್ ಟು ಮೇಕ್ ಮನಿ. ಆ್ಯಂಡ್ ಈವನ್ ಆಪ್ಷನ್ಸಲ್ಲೂ ಅಷ್ಟೇ ಸರ್. ಇವಾಗ ರಿಯಲ್ ಎಸ್ಟೇಟ್ ಒಂದು ಅಸೆಟ್ ಕ್ಲಾಸ್ ಆಯಿತು, ನಾನೊಂದು 2 ಕೋಟಿ ಹಾಕಿ ಒಂದು ಸೈಟ್ ತೊಗೊಂಡು ಒಂದು 4-5 ಮನೆ ಕಟ್ತೀನಿ. ನಾವು ರೆಂಟಲ್ ಈಲ್ಡ್ ತೆಗೆದು ನೋಡಿದ್ರೆ ದಟ್ ವಿಲ್ ಬಿ ಲೆಸ್ ದೆನ್ 5 to 6%. ಬಟ್ ಅಲ್ಲಿ ನಾವು ಖುಷಿಯಾಗಿರ್ತೀವಿ. ಬಟ್ ಇಲ್ಲಿ ನಾವು ಆಪ್ಷನ್ಸ್ ಮಾರ್ಕೆಟಿಗೆ ಬಂದಾಗ ನಾನು ಈಕ್ವಿಟಿನೆಲ್ಲ ಪ್ಲೆಜ್ ಮಾಡಿ ಒಂದು ಆಪ್ಷನ್ ರೈಟಿಂಗು ತಿಂಗಳಿಗೆ 0.5% 0.8% ಬರುತ್ತೆ ಅಂದಾಗ ಅಲ್ಲಿ ವಿ ಆರ್ ನಾಟ್ ಹ್ಯಾಪಿ. ಇಲ್ಲಿ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇದೆ. ನಾವು ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಇದನ್ನು ನಾವು ಅಸೆಟ್ ಕ್ಲಾಸ್ ರೀತಿ ನೋಡೋದೇ ಇಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟ್ನ ನಾವು ಹೆಂಗಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ರೆ ತುಂಬ ಮೇಲಕ್ಕೆ ಹೋಗ್ಬಿಟ್ಟಿರ್ತದೆ, ಅವಾಗ ಗೋ ವಿತ್ ಅ ಫ್ಲೋ, ಹೋಗ್ತಾ ಇದೆ ಹಾಕ ಅಂತ ಹಾಕ್ತಾರೆ. ಅದೇ ಬಾಟಮ್ ಅಲ್ಲಿ ಇದೆ, ಎಲ್ಲ ಸೆಲ್ ಮಾಡ್ತಾ ಇದಾರೆ, ಸ್ಟಾಕ್ಸ್ ಎಲ್ಲ ಚೀಪ್ ಪ್ರೈಸ್ ಅಲ್ಲಿ ಇದ್ದಾಗ ಯಾರು ತಗೊಳ್ಳಲ್ಲ. ಸೊ ಗೋ ವಿತ್ ಅ ಫ್ಲೋ ಅಂದ್ರೆ ನೀರು ಹೆಂಗ್ ಹರಿತಾ ಇದೆ ನೀವು ಹಂಗೆ ಹೋಗಿ ಅಂತ ಹೇಳ್ತಾರೆ. ಓನ್ಲಿ ಡೆಡ್ ಫಿಶ್ ವಿಲ್ ಗೋ ವಿತ್ ಅ ಫ್ಲೋ. ನಿಜವಾಗ್ಲೂ ಬದುಕಿರೋ ಫಿಶ್ ಯಾವತ್ತೂ ಗೋ ವಿತ್ ಅ ಫ್ಲೋ ಅಲ್ಲ, ನೀರಿನ ವಿರುದ್ಧನೂ ಹರಿಬೇಕು. ದೆನ್ ಓನ್ಲಿ ದ ಸಕ್ಸಸ್ ಕಮ್ಸ್. ವೆರಿ ಗುಡ್ ಪಾಯಿಂಟ್. ಸೊ ನೀವು ಹೇಳ್ತಾ ಇರೋದು ಮೇನ್ಲಿ ರಕ್ಷಿತ್ ಅವ್ರು ಹೇಳೋ ಪಾಯಿಂಟ್ ಬಂದ್ಬಿಟ್ಟು, ಸೊ ಇದನ್ನು ಸಹ ಒಂದು ಅಸೆಟ್ ಕ್ಲಾಸ್ ತರ ನೋಡಿ. ರಿಯಲ್ ಎಸ್ಟೇಟ್ ಆಗಲಿ, ಗೋಲ್ಡ್ ಆಗಲಿ. ಸೊ ನೀವು ಗೋಲ್ಡನ್ನ ತಗೊಂಬಂದು ಮನೇಲಿ ಇಡ್ತೀರಾ, ಇಲ್ಲ ಲಾಕರಲ್ಲಿ ಇಡ್ತೀರಾ. ಸೊ ಅದೇ ಥರ ಕಾಯ್ತೀವಿ, ಗೋಲ್ಡ್ ಪ್ರೈಸ್ ಮೇಲಕ್ಕೆ ಹೋಗೋದಕ್ಕೆ ಕಾಯ್ತೀವಿ. ಸೊ ಇದನ್ನು ಒಂದು ಅಸೆಟ್ ಕ್ಲಾಸ್ ಥರ ಯೋಚನೆ ಮಾಡಿದ್ರೆ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಆ್ಯಂಡ್ ನಾನು ನೋಡ್ದಂಗೆ ಈ ಯಂಗ್ಸ್ಟರ್ಸ್ಗಳು 10,000 ಹಾಕ್ಬಿಟ್ಟು ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ. 10,000ಕ್ಕೆ 10,000 ಬಂದೇ ಬಿಡುತ್ತೆ. ಆ್ಯಂಡ್ ದೇ ವಿಲ್ ಬಿ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ಸೊ ಆ್ಯಂಡ್ ಯು ಟೋಲ್ಡ್ ಇಟ್ಸ್ ಆಲ್ ಟೆಂಪ್ರವರಿ. ಸೊ ವಾಟ್ ಅಡ್ವೈಸ್ ಕ್ಯಾನ್ ಯು ಗಿವ್ ಫಾರ್ ಪೀಪಲ್ ಹೂ ಹ್ಯಾವ್ who can save 1,000 rupees per month or 5,000, 10,000 ಸೇವ್ ಮಾಡೋರಿಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ಸರ್, ಐ ವುಡ್ ಸೇ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಇನ್ವೆಸ್ಟಿಂಗ್ ಇಸ್ ದ ಓನ್ಲಿ ಥಿಂಗ್. ಆಯಿತಾ? ಆಪ್ಷನ್ಸ್ ಏನಿದ್ರೂ ಒಂದು ಪ್ಯಾಸಿವ್ ಇನ್ಕಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ಜನರೇಟ್ ಮಾಡ್ಬೋದು. ಬಟ್ ಆ್ಯಕ್ಚುಲ್ ವೆಲ್ತ್ ಕ್ರಿಯೇಟ್ ಆಗೋದು ಇನ್ವೆಸ್ಟಿಂಗಲ್ಲಿ. ಆ್ಯಂಡ್ ಎಷ್ಟು ಯಂಗ್ ಏಜಲ್ಲಿ. ಇವಾಗ ನನಗೆ ಮೇಜರ್ ರಿಗ್ರೆಟ್ ಏನಿದೆ ಅಂದರೆ, ನಾನು ಟ್ರೇಡಿಂಗ್ ಶುರು ಮಾಡಿದಾಗ ಯು ಕ್ಯಾನ್ ಇಮ್ಯಾಜಿನ್ ಕೋವಿಡ್ ಫಾಲ್ ನೋಡಿದ್ದೀನಿ ನಾನು. ಆ ಮಾರ್ಕೆಟಲ್ಲಿದ್ದು ನಿಫ್ಟಿ 11,000 10,000 ಕಾಲ್ ಆಪ್ಷನ್ಸ್ ಬೈ ಮಾಡಿದ್ದೀನಿ ನಾನು. ಅವಾಗ ನಾನು ಸುಮ್ಮನೆ ನಿಫ್ಟಿ ಬೇಸ್ ಬೈ ಮಾಡಿ, ಇಲ್ಲ ಟಾಟಾ ಮೋಟರ್ಸ್ 100ಅಲ್ಲಿ 120ಅಲ್ಲಿ ನೋಡಿದ್ದೀನಿ ನಾನು. ಅವಾಗ ಸುಮ್ಮನೆ ಅದರಲ್ಲಿ ಬೈ ಮಾಡಿದ್ರು ಐ ವುಡ್ ಹ್ಯಾವ್ ಮೇಡ್ ಗುಡ್ ಅಮೌಂಟ್ ಆಫ್ ಮನಿ. ಬಟ್ ನಾನು ಟ್ರೇಡಿಂಗ್ ಕಡೆ, ಕ್ವಿಕ್ ಮನಿ ಕಡೆ ಇದು ಮಾಡಿದೆ. ಸೊ ಮೇಜರ್ ನಾನು ಏನು ಅಡ್ವೈಸ್ ಮಾಡೋದು ಅಂದರೆ, ಒಂದು ಅಸೆಟ್ ಕ್ಲಾಸ್ ರೀತಿ ನೋಡಿ, ಇನ್ನೊಂದು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಇವಾಗ ಹೆಂಗಾಗಿರ್ಬೇಕಾದ್ರೆ ಕಮಿಟ್ಮೆಂಟ್ಸ್ ಅಷ್ಟೊಂದು ಇರೋದಿಲ್ಲ. ಸೊ ಸ್ಟಾರ್ಟ್ SIP. 10,000ಅಲ್ಲಿ ನೀವು 100% ರಿಟರ್ನ್ಸ್ ಮಾಡಿದ್ರು ಇಟ್ ಈಸ್ 10,000. ಇಫ್ ಯು ವಾಂಟ್ ಟು ಬಿಕಮ್ ಅ ಟ್ರೇಡರ್, ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಯು ಸೆಡ್ ಎ ವೆರಿ ಬ್ಯೂಟಿಫುಲ್ ಪಾಯಿಂಟ್. ಇವಾಗ ನಾನು 10,000 ಹಾಕ್ತೀನಿ, 10,000ದಲ್ಲಿ ನನ್ನ ರಿಸ್ಕು 3,000 ರೂಪಾಯಿ ಇರುತ್ತೆ. ಜನ ಏನು ನೋಡ್ತಾರೆ, ಬರೀ 3,000 ರೂಪಾಯಿ ರಿಸ್ಕ್ ಇದೆ ಅಂತ ನೋಡ್ತಾರೆ. ನಾನು ಪ್ರತಿಯೊಂದ್ಸಲಿ ಇವಾಗ ನನ್ನ ಥಾಟ್ ಪ್ರೊಸೆಸ್ ಯಾವ ರೀತಿ ಇದೆ ಅಂದರೆ, ನಾನು ಏನಾದರೂ ಒಂದು ಟ್ರೇಡ್ ಎಂಟರ್ ಆಗಬೇಕು ಅಂತಂದರೆ ಮೈ ರಿಸ್ಕ್ ಐ ವಿಲ್ ಸಿ, ನಾನು 1 ಕೋಟಿ ಇದ್ದರೆ ನಾನು ಈ ಟ್ರೇಡ್ ಎಂಟರ್ ಆಗ್ತೀನ. ಇಫ್ ನಾಟ್, ದಟ್ ಮೀನ್ಸ್ ಐಮ್ ಜಸ್ಟ್ ಗ್ಯಾಮ್ಲಿಂಗ್. ಇವಾಗ ನನ್ನ ಹತ್ರ 10,000 ರೂಪಾಯಿ ಇದೆ, 3,000 ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಬಟ್ ನನ್ನ ಹತ್ರ 1 ಕೋಟಿ ಇದ್ದರೆ 30 ಲಕ್ಷ ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ನಾನು. ಇಫ್ ದ ಆನ್ಸರ್ ಇಸ್ ನೋ, ಇಫ್ ಯು ಆರ್ ವೆರಿ ಹಾನೆಸ್ಟ್ ಆ್ಯಂಡ್ ಆಸ್ಕ್ ಯುವರ್ ಸೆಲ್ಫ್ ದಟ್ ಆ್ಯಂಡ್ ದ ಆನ್ಸರ್ ಇಸ್ ನೋ, ದೆನ್ ದಟ್ ಟ್ರೇಡ್ ನೀವು ಎಂಟರೇ ಆಗಬಾರ್ದು. ರೈಟ್? ಸೊ ರಿಸ್ಕ್ ಟು ರಿವಾರ್ಡ್ ಇಸ್ ವಾಟ್ ಮ್ಯಾಟರ್ಸ್. ಆ್ಯಂಡ್ ನಾನು 2% ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀನಿ, 2% ಪ್ರಾಫಿಟ್ ಮಾಡೋದಕ್ಕೆ ರೆಡಿ ಇರ್ತೀನಿ. ಬಟ್ 30% ರಿಸ್ಕ್, 30% ಪ್ರಾಫಿಟ್ ಐ ವೋಂಟ್ ಬಿ. ಸೊ ನಿಮ್ಮ ಪಾಯಿಂಟ್ ಬಂದು, ಈವನ್ ಇಫ್ ಇಟ್ ಇಸ್ ಅ ಬಿಗ್ ಮನಿ ಆರ್ ಸ್ಮಾಲ್ ಮನಿ, ದುಡ್ಡಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ 1 ಕೋಟಿಗೆ 30 ಲಕ್ಷ ಕಳ್ಕೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ 10,000 ರೂಪಾಯಿಗೆ 3,000 ಕಳ್ಕೊಳಕ್ಕೆ ಹೆಂಗ್ ರೆಡಿ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಸೇವ್. ಮೇನ್ ಜನಗಳು, ಸಣ್ಣ ಪುಟ್ಟ ಟ್ರೇಡರ್ಸ್ಗಳು ಏನು ಮಾಡ್ತಾರೆ, ದುಡ್ಡಿಗೆ ರೆಸ್ಪೆಕ್ಟೇ ಕೊಡಲ್ಲ. ಚಟ ಪಟ 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 ಒಡ್ದು ಚಚ್ಚಿ ಬಿಸಾಕಿ ಝೀರೋ ಮಾಡಾಕ್ತಾರೆ. ರೈಟ್. ಅದೇ 1 ಕೋಟಿ ಇದ್ರೆ ಝೀರೋ ಮಾಡಲಿ ನೋಡೋಣ. ಸೊ 1 ಕೋಟಿ ಇರೋನ್ಗೆ ಆ ಮೆಚುರಿಟಿ ಲೆವೆಲ್ ವಿಲ್ ಬಿ ಸೋ ಹೈ. ಆ 1 ಕೋಟಿ ಇರೋ ಒಂದು ಮೆಚುರಿಟಿ ಲೆವೆಲ್ಸು ಈವನ್ ನಾರ್ಮಲ್ ಟ್ರೇಡರ್ಸ್ಗೂ ಬಂದ್ಬಿಟ್ರೆ, ಈವನ್ ದಿಸ್ ಪೀಪಲ್ ಸಿ, ಒಂದು ರಿಯಲ್ ಲೈಫ್
ಸ್ಟೋರಿ ಹೇಳ್ತೀನಿ. ನಮ್ಮ ಯಲಹಂಕ ಬ್ರಾಂಚಲ್ಲಿ ನಾವು ಯಲಹಂಕದಲ್ಲಿ ಸ್ಟಾರ್ಟ್ ಮಾಡಿದವಾಗ ದೇರ್ ವಾಸ್ ಅ ಬಾಯ್ ಬರ್ತಾ ಇದ್ದ, ದಿನ ದೀಪಕ್ ನೈಟ್ರೇಟು 200 ರೂಪಾಯಿ ಇತ್ತು ಶೇರು. ದಿನ ಇಂಟ್ರಾಡೇ ಮಾಡೋದು ದೀಪಕ್ ನೈಟ್ರೇಟ್, 2 rupees 3 rupees ಗೆಸ್ ಮಾಡೋದು. ಅಣ್ಣ ಇವತ್ತು 500 ರೂಪಾಯಿ ಮಾಡಿದೆ, ಅಣ್ಣ ಇವತ್ತು 2000 ಮಾಡಿದೆ, ಇವತ್ತು 100 ರೂಪಾಯಿ ಮಾಡಿದೆ, ಇವತ್ತು 500 ರೂಪಾಯಿ ಮಾಡಿದೆ, ಈ ತರ. ಸೊ 70,000 ಹುಡುಗ ಎಲ್ಲಿಂದ ತಂದೋ ಗೊತ್ತಿಲ್ಲ, 70,000 ರೂಪಾಯಿ ತಂದು ದೀಪಕ್ ನೈಟ್ರೇಟ್ ಅಲ್ಲಿ ಬರೀ ಇಂಟ್ರಾಡೇ ಮಾಡಿ 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 ಝೀರೋ ಮಾಡೋ ಬಿಸಾಕ್ತ. ಇವತ್ತು ಆ 70,000 ರೂಪಾಯಿನ ದೀಪಕ್ ನೈಟ್ರೇಟ್ ಅಲ್ಲಿ ಸುಮ್ಮನೆ ಡೆಲಿವರಿ ಹಾಕಿ ಸುಮ್ಮನೆ ಕೂತಿದ್ರೆ ಇವತ್ತು ಅವನ ಹತ್ರ ಯು ಕ್ಯಾನ್ ಇಮ್ಯಾಜಿನ್ 14 lakh rupees ದುಡ್ಡು ಇರ್ತಾ ಇತ್ತು, 14 ಲಕ್ಷ. ಇವತ್ತು ಆ ಹುಡುಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡಿದ್ದಾನೆ. ಇವತ್ತು ಲೈಫಲ್ಲಿ ತುಂಬಾ ಕಷ್ಟದಲ್ಲಿದ್ದಾನೆ ಹುಡುಗ. ಸೊ ಅವತ್ತು ಅವ್ನು ದೀಪಕ್ ನೈಟ್ರೇಟ್ ಅಲ್ಲಿ ಇಂಟ್ರಾಡೇ ಮಾಡಿದಿರ 70,000 ರೂಪಾಯಿ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ರೆ ಇವತ್ತು ಒಂದು ಅಟ್ಲೀಸ್ಟ್ ಒಂದು ಲೈಫಲ್ಲಿ ಒಂದು ಸುಮಾರಾಗಿ ಸೆಟ್ಲ್ ಆಗ್ಬಿಡ್ತಾ ಇದ್ದ ಅನ್ಸುತ್ತೆ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಯಂಗ್ ಬ್ಲಡ್ಗೆ ಏನಂದ್ರೆ ಬೇಗ ಕ್ವಿಕ್ ಮನಿ, ಬೇಗ ನುಗ್ಬೇಕು, ಎಲ್ಲಾರನ್ನೂ ಬೀಟ್ ಮಾಡಿ ಒಳಗಡೆ ನುಗ್ಬಿಡ್ಬೇಕು ಅಂತ ಹೋಗ್ತಾರೆ, ಬಟ್ ಸರಿಯಾಗಿ ಒಡ್ಸ್ಕೊಳ್ತಾರೆ. ಸೊ ನಾನು ಹೇಳೋದಂದ್ರೆ ಪೇಷನ್ಸ್, ಅಂದರೆ ಒಂದು ಪ್ರೊಫೆಷ್ನಲ್ ವೇ ಆಗಿ ಮಾಡೋರನ್ನ ಮೀಟ್ ಮಾಡಿ TD ಸಂಸ್ಥೆಗೆ ಬನ್ನಿ. ಸೊ ಡೆಫಿನೆಟ್ಲಿ ಯು ಲರ್ನ್ ಅ ಲಾಟ್. ಆ್ಯಂಡ್ ಎಸ್, ಗೋ ಹೆಡ್ ರಕ್ಷಿತ್. ಸೊ ಅದೊಂದು ಎಕ್ಸ್ಪೀರಿಯನ್ಸು. ಆ್ಯಂಡ್ ಅದಾದಮೇಲೆ ಎಸ್ ಐ ರಿಯಲೈಸ್ಡ್ ಸ್ಟಾಕ್ಸ್ ಬೈ ಮಾಡೋದು. ಸ್ಟಾಕ್ಸ್ ಬೈ ಮಾಡೋದ್ರಲ್ಲೂ ಒಂದು ಪ್ರಾಬ್ಲಮ್ ಇದೆ ಸರ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಫ್ ಹ್ಯಾವ್ ಟು ಪುಟ್ ಇಟ್ ಇನ್ ಡಿಫ್ರೆಂಟ್ ವರ್ಡ್ಸ್, ಇಬ್ಬರು ರೀತಿ ಜನ ದುಡ್ಡು ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಆ್ಯಕ್ಚುಲಿ ಐ ಡೋಂಟ್ ರಿಮೆಂಬರ್ ದ ಪರ್ಸನ್ ನೇಮ್. ಒಂದು ಲೈಕ್ ಇಬ್ಬರು ಅಮೇರಿಕನ್ಸು, ಓಕೆ, ಇಬ್ಬರು ಫಂಡ್ ಮ್ಯಾನೇಜರ್ಸ್, ಹೆಜ್ ಫಂಡ್ ಮ್ಯಾನೇಜರ್ಸು, ಅವರಿಬ್ಬರ ಮಧ್ಯೆ ಒಂದು ಡಿಬೇಟ್ ಆಗುತ್ತೆ. ಯೂಶಲಿ ಜನ ಹೇಳ್ತಾರೆ ಟ್ರೇಡರ್ಸ್ ಆರ್ ಬಾರ್ನ್, ದೇ ಆರ್ ನಾಟ್ ಮೇಡ್ ಅಂತ. ಅದೇ ಟಾಪಿಕ್ ಇಟ್ಕೊಂಡು ಇಬ್ಬರು ಫಂಡ್ ಮ್ಯಾನೇಜರ್ಸ್, ಹೆಜ್ ಫಂಡ್ ಮ್ಯಾನೇಜರ್ಸ್ ಅಲ್ಲಿ ಒಂದು ಡಿಬೇಟ್ ಆಗುತ್ತೆ. ಒಬ್ರು ಹೇಳ್ತಾರೆ ಟ್ರೇಡರ್ಸ್ ಅನ್ನೋನು ಹುಟ್ತಾನೆ ಒಂದು ಟ್ರೇಡರ್ ಆಗಬೇಕು, ಆ ಮೈಂಡ್ ಸೆಟ್ ಬರಬೇಕು, ಬೆಳೀತಾ ಬೆಳೀತಾ ಕಲಿಯೋದಕ್ಕಾಗಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು ಮತ್ತು ಸಿಸ್ಟಮ್ ಇದ್ರೆ ಸೊ ಹೀಲ್ ಬಿ ಏಬಲ್ ಟು ಬಿಕಮ್ ಪ್ರಾಫಿಟಬಲ್ ಟ್ರೇಡರ್. ಇದನ್ನ ಪ್ರೂವ್ ಮಾಡೋದಕ್ಕೆ ಇವ್ರು ಹೇಳಿದ್ರಲ್ಲ ಯಾರು ಬೇಕಾದ್ರೂ ಟ್ರೇಡರ್ ಆಗ್ಬೋದು ಅಂತ ಒಂದು ಆ್ಯಡ್ನ ರನ್ ಮಾಡ್ತಾರೆ. ಓಕೆ, ಆ್ಯಡ್ನ ರನ್ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಪೈಲಟ್ ಆಗಿರ್ಬೋದು, ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟು ಗೊತ್ತಿಲ್ಲ, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಏನೂ ಗೊತ್ತಿಲ್ಲ, ಅವ್ರನ್ನ ಕರ್ಕೊಂಬಂದು ಸಿಸ್ಟಮ್ನ ಹೇಳ್ಕೊಡ್ತಾರೆ. ಈ ಥರ ಆದಾಗ 2% ಮೇಲೆ ಲಾಸ್ ಮಾಡೋಂಗಿಲ್ಲ, ಈ ಸ್ಟ್ರಾಟಜಿ ಬಂದಾಗ ಎಕ್ಸಿಕ್ಯೂಟ್ ಮಾಡಬೇಕು, ಸ್ಟಾಪ್ ಲಾಸ್ ಇಟ್ಟಾದಾಗ ಎಕ್ಸಿಟ್ ಆಗಬೇಕು ಅಂತ. ಅವ್ರಿಗೆ 15, ಐ ಥಿಂಕ್ 15 to 20 crores, ಐ ಆಮ್ ನಾಟ್ ಶೋರ್ ಅಬೌಟ್ ದ ನಂಬರ್, ಅದನ್ನು ಕೊಟ್ಟಾಗ ಆಫ್ಟರ್ ಫ್ಯೂ ಇಯರ್ಸ್ ಅಷ್ಟು ಜನ, ಅವ್ರು ಯಾರು ಟ್ರೇಡರ್ಸ್ ಅಲ್ಲ, ಆಯಿತಾ, ದೇ ಮೇಡ್ ಅರೌಂಡ್ 800 crores, ಆಯಿತಾ. ಸೊ ಇದರಲ್ಲಿ ಏನು ಅಂದರೆ ಒಂದು ಟ್ರೇಡಿಂಗ್ ಆಗೋ ಪ್ರಾಸೆಸ್ಸಲ್ಲಿ ಒಬ್ಬ ಫುಲ್ ನಾಲೆಜ್ ಇರೋನು ಪ್ರಾಫಿಟ್ ಮಾಡ್ತಾನೆ, ಝೀರೋ ನಾಲೆಜ್ ಇರೋನು ಕೂಡ ಪ್ರಾಫಿಟ್ ಮಾಡ್ತಾನೆ ಬೈ ಫಾಲೋಯಿಂಗ್ ದ ಸಿಸ್ಟಮ್. ಬಟ್ ಈ ಹಾಫ್ ನಾಲೆಜ್ ಇರುತ್ತಲ್ಲ, ಇವಾಗ ನೀವೇನೋ ಒಂದು ಹೇಳ್ಕೊಟ್ಟಿರ್ತೀರ, ನಾನು ಈ ಸಿಸ್ಟಮ್ನ ಮಾಡಿದೆ ಇದು ಪ್ರಾಫಿಟಬಲ್ ಆಗುತ್ತೆ ಅಂತ. ಬಟ್ ಒಬ್ಬ ಹಾಫ್ ನಾಲೆಜ್ ಇರೋನು ಏನು ಮಾಡ್ತಾನೆ, ಆ ಸಿಸ್ಟಮ್ನ ಟ್ವೀಕ್ ಮಾಡೋಕೆ ಹೋಗ್ತಾ ಇರ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ, ಏನೋ ಒಂದು ಗೊತ್ತಿದ್ದಷ್ಟೇ ಮಾಡ್ತಾ ಇರ್ತಾನೆ. ಸೊ ಆ ರೀತಿ ಮಾಡಿದಾಗ ಹೀಲ್ ಎಂಡ್ ಅಪ್ ಲೂಸಿಂಗ್ ಮನಿ. ಸೊ ಮೋಸ್ಟ್ ಆಫ್ ದ ರೀಸನ್ ಏನು ಅಂದರೆ ಹಾಫ್ ನಾಲೆಜ್ ಇರೋರು ದುಡ್ಡನ್ನ ಕಳ್ಕೊತಾರೆ ಮಾರ್ಕೆಟಲ್ಲಿ. ದ 2 people who make money is either full knowledge or zero knowledge. ಸೊ ಇದು ನನಗೆ ಆ್ಯಕ್ಚುಲಿ ನಮ್ಮ ಮೆಂಟರ್ ಹರೀಶ್ ಸರ್ ಮೊನ್ನೆ ಡಿಸ್ಕಸ್ ಮಾಡ್ತಿದ್ರು. ಇಟ್ ವಾಸ್ ಸಚ್ ಅ ಗ್ರೇಟ್ ಎಕ್ಸಾಂಪಲ್. ಸೊ ಈ ಇನ್ವೆಸ್ಟಿಂಗಲ್ಲಿ ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಅಂದರೆ ಫುಲ್ ನಾಲೆಜ್ ಆದರೂ ಇರಬೇಕು, ಇಲ್ಲ ನಾಲೆಜ್ ಇರೋರಿಗೆ ಸರೆಂಡರ್ ಆಗಬೇಕು. ರೈಟ್. ಎಸ್ ಸರ್, ನೀವೇ ಬೇಕಾದ್ರೆ ಮಾಡಿ. ಸೊ ನನಗೇನೂ ಗೊತ್ತಿಲ್ಲ ಸರಿ, ಲೆಟ್ಸ್ ಐ ನೋ ಸಮಥಿಂಗ್, ನಾನು ನಿಮ್ಗೆ ಹೇಳ್ತೀನಿ, ನೀವು ನಮ್ಮನ್ನ ಫಾಲೋ ಮಾಡಿದ್ರೆ ನಿಮಗೆ ಝೀರೋ ನಾಲೆಜ್, ಇಫ್ ಯು ಫಾಲೋ ಮೀ ವಿಲ್ ಮೇಕ್ ಮನಿ. ಅದು ಬಿಟ್ಬಿಟ್ಟು ನೀವು ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಮಾಡಿದ್ರೆ ಅಗೇನ್ ಎಸ್, ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಹಾಫ್ ನಾಲೆಜ್ ಆಲ್ವೇಸ್ ಕಿಲ್ಸ್ ಅ ಟ್ರೇಡರ್. ಹಾಫ್ ನಾಲೆಜ್ ಮೇಕ್ಸ್ ಮೋರ್ ನೈಸ್. ಸುಮ್ಮನೆ ಶೇಕ್ ಆಗ್ತಾ ಇರ್ತದೆ, ಅರ್ಧಂಬರ್ಧ ತುಂಬಿರೋ ಬಿಂದಿಗೆ ಜಾಸ್ತಿ ಸದ್ದು ಮಾಡುತ್ತೆ. ಹೌದೌದು, ಅಬ್ಸಲ್ಯೂಟ್ಲಿ ಸರ್. ಆ್ಯಂಡ್ ಹಿಸ್ಟ್ರಿ ತೆಗೆದು ನೋಡಿದ್ರು ಸರ್, ಇಫ್ ಯು ಸಿ ಗ್ರೇಟೆಸ್ಟ್ ಟ್ರೇಡರ್ಸ್, ಜಿಮ್ ಸೈಮನ್ಸ್ ಆಗಿರ್ಬೋದು, ಆರ್ ಇವನ್ ದ ಗ್ರೇಟೆಸ್ಟ್ ಇನ್ವೆಸ್ಟರ್ಸ್ ವಾರನ್ ಬಫೆಟ್, ಅವ್ರದ್ದೆಲ್ಲ ಕ್ಯಾಗರ್ ತೆಗೆದು ನೋಡಿದ್ರೆ ಇಟ್ ಈಸ್ ವೆರಿ ಲೆಸ್. ಸೊ ನಾವು ಎಲ್ಲಿ ಅವ್ರಷ್ಟು ನಾಲೆಜ್ ಇಲ್ಲ, ವಿ ಆರ್ ನಾಟ್ ಗ್ರೇಟ್ ಮ್ಯಾಥಮೆಟಿಷಿಯನ್ಸ್, ವಿ ಆರ್ ನಾಟ್ ಗ್ರೇಟ್ ಸೈಂಟಿಸ್ಟ್. ಅಷ್ಟು ನಾಲೆಜ್ ಇರೋರೇನೆ 50-60%, ಅಂದರೆ ದ ಗ್ರೇಟೆಸ್ಟ್ ಟ್ರೇಡರ್ ನಾನು ಹೇಳ್ತಾ ಇರೋದು 56 ಮೆಡಾಲಿಯನ್ ಫಂಡ್ 50-60% ಕ್ಯಾಗರ್ ಬಂದಿದೆ. ಅದು ಐಮ್ ನಾಟ್ ಶೋರ್ ಎಕ್ಸಾಕ್ಟ್ ನಂಬರ್ ಎಷ್ಟು ಅಂತ, ಅರೌಂಡ್ 50-60% ಕ್ಯಾಗರ್ ಬಂದಿದೆ. ಸೊ ಇಲ್ಲಿ ಒಬ್ಬ ಏನೂ ನಾಲೆಜ್ ಇಲ್ದಿರೋನು ದಿನಕ್ಕೆ 50-60%, ಅಂದರೆ ಪ್ರಾಕ್ಟಿಕಲ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಆ ಪ್ರಾಕ್ಟಿಕಲಿಟಿ ಮೈಂಡ್ನ ವಿ ಹ್ಯಾವ್ ಟು ಫಸ್ಟ್ ಗೆಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ಲೆಟ್ಸ್ ಸೇ ಅ ಪರ್ಸನ್ ಹೂ ಡಸಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಮಾರ್ಕೆಟ್ಸ್, ಸೊ ಅವ್ರು ಹೆಂಗೆ ಮಾರ್ಕೆಟ್ಸ್ನ ಅಪ್ರೋಚ್ ಮಾಡ್ಬೋದು? ಸರ್, ದ ಬೆಟರ್ ಥಿಂಗ್ ವಾಟ್ ದೇ ಕ್ಯಾನ್ ಡೂ ಅಂದರೆ, ಒಂದು ಮ್ಯೂಚುವಲ್ ಫಂಡ್ಸ್ ಇರ್ತವೆ. ಬಟ್ ಸಿ,
ಇವಾಗ ನಾನೊಂದು ಅನಾಲಿಸಿಸ್ ಮಾಡಬೇಕು, ಒಂದು ಕಂಪನಿ ಅನಾಲಿಸಿಸ್ ಮಾಡಬೇಕು, ಒಂದು ಕಂಪನಿ ಬುಕ್ನ ಓದಬೇಕು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಲಾಟ್ ಆಫ್ ಟೈಮ್. ಐ ಹ್ಯಾವ್ ಟು ಪಿಕ್ ಒನ್ ಅಪ್ರೋಚ್. ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಗೊತ್ತಾಗುತ್ತೆ ದೇರ್ ಆರ್ 2 ಟೈಪ್ಸ್ ಆಫ್ ಅಪ್ರೋಚ್ ಫಂಡಮೆಂಟಲಿ ಮಾಡಬೇಕಾದ್ರೆ. ಎದರ್ ಇಟ್ ಇಸ್ ಟಾಪ್ ಡೌನ್ ಅಪ್ರೋಚ್ ಆರ್ ಬಾಟಮ್ ಅಪ್ ಅಪ್ರೋಚ್. ಒಂದು ಮ್ಯಾಕ್ರೋ ಲೆವೆಲ್ ಅನಾಲಿಸಿಸ್ ಮಾಡಬೇಕು ಆ್ಯಂಡ್ ದೆನ್ ಕಮ್ ಡೌನ್ ಟು ಕಂಪನಿ ಲೆವೆಲ್. ಸೊ ಈ ರೀತಿ ಅನಾಲಿಸಿಸ್ ಮಾಡೋದಕ್ಕೆ ಒಂದು ನಾಲೆಜ್ ಕಮ್ಮಿ ಇರುತ್ತೆ, ಇನ್ನೊಂದು ಟೈಮ್ ಇರೋದಿಲ್ಲ. ಸೊ ಇವಾಗ ಒಬ್ಬರು IT ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ್ಯಂಡ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ದ ಮಾರ್ಕೆಟ್ ಅಲ್ಲ, ಒಂದು ವಾಟ್ ದೇ ಹ್ಯಾವ್ ಟು ಕೀಪ್ ಇನ್ ದೇರ್ ಮೈಂಡ್ ಇಸ್ ದ್ಯಾಟ್ ಇಂಡಿಯಾಸ್ ಗ್ರೋತ್ ಸ್ಟೋರಿ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಸರ್. ಇಂಡಿಯಾಸ್ ಗ್ರೋತ್ ಸ್ಟೋರಿ ಮೇಲೆ ನಂಬಿಕೆ ಇಲ್ಲ, ಕನ್ವಿಕ್ಷನ್ ಇಲ್ಲ ಅಂದರೆ ಯು ವಿಲ್ ನಾಟ್ ಹೋಲ್ಡ್ ಆನ್ ಟು ಯುವರ್ ಇನ್ವೆಸ್ಟ್ಮೆಂಟ್ಸ್. ಇವಾಗ ನಾನು 1 ಲಕ್ಷ ಹಾಕಿದ್ದೀನಿ, ಅದು 2 ಲಕ್ಷ ಆಗಿದ ತಕ್ಷಣ ಸೆಲ್ ಮಾಡ್ತೀವಿ. ಬಟ್ ಇಂಡಿಯಾಸ್ ಪೊಟೆನ್ಷಿಯಲ್ ಟು ಗೋ ಟು 20-30 lakhs. ನೀವು ಆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಕನ್ವಿಕ್ಷನ್ ಇನ್ ಇಂಡಿಯಾಸ್ ಗ್ರೋತ್. ಸೊ ವಾಟ್ ಮೇಕ್ಸ್ ದಟ್ ಇಂಡಿಯಾ ಗ್ರೋತ್ ಇಷ್ಟ ಅಂದರೆ ನಿಮ್ಮ ಪ್ರಕಾರ ಆಗಲಿ ಅನಲಿಸ್ಟ್ಗಳ ಪ್ರಕಾರ ಹೇಗೆ ಇಂಡಿಯಾ ಗ್ರೋತ್ ಆಗುತ್ತೆ? ಸ್ವಲ್ಪ ಪಾಯಿಂಟ್ಸ್ ಆ್ಯಡ್ ಮಾಡ್ತೀರಾ ಸರ್? ಒಂದು ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಿದೆ. ನಾವು ಇಫ್ ಯು ಸಿ ದ ಜೆನ್ಸೀಸ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಿದೆ, ಸ್ಪೆಂಡ್ ಮಾಡ್ತಾ ಇದ್ದಾರೆ ಜಾಸ್ತಿ. ಆ್ಯಂಡ್ ಥ್ಯಾಂಕ್ಫುಲಿ ಇಂಡಿಯಾದಲ್ಲಿ ಏನು ಅಂದರೆ ಒಂದು ಆರ್ ಹ್ಯಾಬಿಟ್ ಆಫ್ ಸೇವಿಂಗ್ ಇಸ್ ಹೈಯರ್ ಕಂಪೇರ್ಡ್ ಟು ವೆಸ್ಟರ್ನ್ ಕಂಟ್ರೀಸ್. ಅಲ್ಲಿ ನಾನು 100 ರೂಪಾಯಿ ದುಡಿತಿದ್ದೀನಿ ಅಂದರೆ 100 ರೂಪಾಯಿನೂ ಖರ್ಚು ಮಾಡ್ತೀವಿ. ಇಲ್ಲಿ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ಅಜ್ಜಿ ತಾತ ಹೇಳ್ಕೊಟ್ಟಿರೋದು, ಯು ವಿಲ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಸೇವಿಂಗ್. 100 ರೂಪಾಯಿ ದುಡಿತೀರ ಅಂದರೆ ಒಂದು 20 ರೂಪಾಯಿ ಸೇವ್ ಮಾಡೋಣ ಅಂತ. ಸೊ ನಮ್ಮಲ್ಲಿ ಆ ಕ್ಯಾಶ್ ಫ್ಲೋ ಇದೆ ಸೇವ್ ಮಾಡೋದಕ್ಕೆ. ಸೊ ಆ್ಯಂಡ್ ಇವಾಗ ಜನ ಮೆಚುರಿಟಿ ಕೂಡ ಆಗ್ತಿದೆ. ನಾವು ಇವಾಗ ಒಂದು 15-20 years ಬ್ಯಾಕ್ ನೋಡಿದ್ರೆ ವರ್ಷಕ್ಕೆ ಎಷ್ಟು SIP ಇನ್ಫ್ಲೋ ಬರ್ತಿದೆಯೋ ಅಷ್ಟು ಇನ್ಫ್ಲೋ ಇವಾಗ ತಿಂಗಳಿಗೆ ಬರ್ತಿದೆ. ಇವಾಗ ಆನ್ ಆನ್ ಆವ್ರೇಜ್ ವಿ ಹ್ಯಾವ್ ಅರೌಂಡ್ 27,000 to 29,000 crores SIP ಇನ್ಫ್ಲೋಸ್. ಸೊ ನಾವು ಇಮ್ಯಾಜಿನ್ ಬರೀ 3-4% ಆಫ್ ದ ಪಾಪ್ಯುಲೇಷನ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಮಾರ್ಕೆಟ್. ಐ ಥಿಂಕ್ 5% ಆಫ್ ಪಾಪ್ಯುಲೇಷನ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಮಾರ್ಕೆಟ್ ಆ್ಯಂಡ್ ಇಷ್ಟೊಂದು ಗ್ರೋತ್ ಆಗಿದೆ. And India is a country where we have seen 1992 scam, we have seen 2008 financial crisis, and we have seen COVID-19 crisis, and still we are at a new all-time high. Ivattu Nifty is closed around 26, I think ee podcast agbekare 26,068. Another 150 points Nifty will hit new all-time high again, right? So ಇಷ್ಟನ್ನೆಲ್ಲ ನೋಡ್ಕೊಂಡ್ ಬಂದಿರೋ ಕಂಟ್ರಿ ಅವಾಗ ಏನೂ ಇಲ್ದಿರ್ಬೇಕಾದ್ರೇ ಇಷ್ಟನ್ನ our economy could bear all these things. Now imagine ಮಾಡಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಸ್ಪೆಂಡಿಂಗ್ ಜಾಸ್ತಿ ಆಗ್ತಿದೆ, ಪಾರ್ಟಿಸಿಪೇಷನ್ ಇಸ್ ಇನ್ಕ್ರೀಸಿಂಗ್. ನಾವು ಇಫ್ ಯು ಸಿ ನನ್ನ ಕಸಿನ್ ಎಲ್ಲನೂ ನೋಡಿದ್ರೆ ಈಸ್ 10th standard 9th standard ನನ್ನ ಕಸಿನ್ಸು. ಸೊ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ತಾರೆ ಟ್ರೇಡಿಂಗ್ ಕಲಿಬೇಕು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಬೇಕು ಅಂತ. ಸೊ ಆ ಇಂಟ್ರೆಸ್ಟ್ ಇದೆಯಲ್ಲ ನೆಕ್ಸ್ಟ್ ಜನರೇಷನಲ್ಲಿ ಜಾಸ್ತಿ ಇದೆ. ನಾವು ಪ್ರಾಕ್ಟಿಕಲಿ ಇವನ್ ಇಫ್ ಯು ಸಿ 5% ಇರೋ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಂಡಿಯಾ ಶುಡ್ ಗ್ರೋ. ದೇಶ ಅಂದಮೇಲೆ ಬೆಳಿಲೇಬೇಕು. ಸೊ ಇವಾಗ ಬೆಳೆದಿರೋ ದೇಶ ನೀವು ತಗೊಂಡ್ರೆ 60% ಪಾರ್ಟಿಸಿಪೇಷನ್ ಇದೆ. ನಾವು ಇಮ್ಯಾಜಿನ್ 5 to 60% ನಾವು ಹೋಗೋ ಅಷ್ಟರಲ್ಲಿ ವೇರ್ ವಿಲ್ ನಿಫ್ಟಿ ಬಿ? ದ ನಂಬರ್ ಇಫ್ ಐ ಟೆಲ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೆಲ್ ದ ನಂಬರ್, ಬಟ್ ಇಟ್ ವಿಲ್ ಬಿ ಮೋರ್ ದೆನ್ ಕ್ಲೋಸ್ ಟು 5 lakh, 10 lakh, 13 lakhs ಆ ನಂಬರ್ಸಲ್ಲಿ ಇರುತ್ತೆ ವಿತ್ ದ ಕ್ಯಾಲ್ಕುಲೇಷನ್ ಇಫ್ ಯು ಟೆಲ್. 9% ನಾಮಿನಲ್ GDP ಇಟ್ಕೊಂಡು ಹೋದ್ರು. ಬಟ್ ಐ ಥಿಂಕ್ ಒನ್ಸ್ ದ GDP ಗ್ರೋತ್ ಡಬಲ್ ಡಿಜಿಟಲ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಐ ಥಿಂಕ್ ದೆನ್ ದ ಗ್ರೋತ್ ಸ್ಟೋರಿ ವಿಲ್ ಬಿಕಮ್ ಮೋರ್ ಇಂಪ್ಯಾಕ್ಟ್ಫುಲ್. ಬಟ್ ಈ ಗ್ರೋತ್ ಸ್ಟೋರಿ ನಂಬಾದ ಮೇಲೂ ಹೌ ಕ್ಯಾನ್ ಒನ್ ಇನ್ವೆಸ್ಟ್, ರೈಟ್? ಓಕೆ, ಇವಾಗ ರಕ್ಷಿತ್ ನಾನು ಇಷ್ಟೊಂದೆಲ್ಲ ಪಾಯಿಂಟ್ಸ್ ಹೇಳಿದೆ. ನಾವು ಪೀಪಲ್ ಆರ್ ಕನ್ವಿನ್ಸ್ಡ್ ಇಂಡಿಯಾ ಬೆಳೆಯುತ್ತೆ. ಸೊ ನಿಫ್ಟಿ ಇವಾಗ 26,000 ಇದೆ. The only regret, this is something out of track I'm telling, the only regret I don't want to have ಏನಂದರೆ ಸರ್, 2020 ಇರಬೇಕಾದ್ರೆ ಇವಾಗ ನನಗಿರೋ ರಿಗ್ರೆಟು ನಿಫ್ಟಿನ 7,000 10,000 ಇರಬೇಕಾದ್ರೆ ಬೈ ಮಾಡೋಕ್ಕಾಗಿರಲಿಲ್ಲ, ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ದೇರ್ ವಿಲ್ ಬಿ ಫಾರ್ ಶೋರ್ ಒನ್ ಡೇ ವೇರ್ ನಿಫ್ಟಿ ವಿಲ್ ಹಿಟ್ 5 lakhs. ನಿಫ್ಟಿ 5 lakhs ಹಿಟ್ಟಾದಾಗ ನನಗೆ ರಿಗ್ರೆಟ್ ಇರಬಾರ್ದು 26,000 25,000 ಬೈ ಮಾಡಿರಲಿಲ್ಲ ಅಂತ. ಸೊ ದಟ್ಸ್ ಒನ್ ರಿಗ್ರೆಟ್ ದಟ್ ಐ ಡೋಂಟ್ ವಾಂಟ್ ಟು ಹ್ಯಾವ್. ಆ್ಯಂಡ್ ಇವಾಗ ಒಬ್ಬರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ದೇ ಬಿಲೀವ್ ಇನ್ ಇಂಡಿಯಾಸ್ ಗ್ರೋತ್ ಸ್ಟೋರಿ. ಸೊ ಅವ್ರು ಏನು ಮಾಡ್ಬೋದು ಅಂದರೆ ಮೋತಿಲಾಲ್ ಓಸ್ವಾಲಲ್ಲಿ ಫ್ರಮ್ ಮೋತಿಲಾಲ್ ಓಸ್ವಾಲ್ ವಿ ಹ್ಯಾವ್ ಆಟೋಮೇಟೆಡ್ ಸ್ಟ್ರಾಟಜೀಸ್. ಓಕೆ, ಅದು ಈಕ್ವಿಟಿಲೂ ಇದೆ ಆ್ಯಂಡ್ ಆಪ್ಷನ್ಸಲ್ಲೂ ಇದೆ. ಸೊ ಈಕ್ವಿಟಿಯಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇಂಟೆಲಿಜೆಂಟ್ ಮಾಡೆಲ್ ಪೋರ್ಟ್ಫೋಲಿಯೋ, ವೇರ್ ಆರ್ ರಿಸರ್ಚ್ ಹೆಡ್ ಮಿಸ್ಟರ್ ಸಿದ್ಧಾರ್ಥ್ ಖಿಮ್ಕಾ manages the portfolio. He's been in the market for very long time and he heads the research this one. So ಅವರು ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾರೆ. ಸೊ ಇಟ್ ಈಸ್ ಬೆಟರ್. ನನ್ನ ಕೈಲಿ ಆಗಿಲ್ಲ ಅಂದರೆ ಐ ವಿಲ್ ಬೆಟರ್ ಗಿವ್ ಇಟ್ ಟು ಫಂಡ್ ಮ್ಯಾನೇಜರ್. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ? ಇದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇದಕ್ಕೆ? ಸರ್ ಇದು ಒಂದು 2.5 lakhs ವಿಲ್ ಬಿ ದ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ದ fund manager himself will churn the portfolio and it is completely for investment long term, not from the trading perspective. So ಇದರಲ್ಲಿ ಮಂತ್ಲಿ 1 or 2 stocks churn ಆಗ್ಬೋದು and it is very curated. ನಾವು ಇವಾಗ ಪಾಡ್ಕಾಸ್ಟ್ ಶುರು ಆದಾಗ I said the best way to invest is mutual fund,
ರೈಟ್. ಆ್ಯಂಡ್ ನೌ ಐ ಆಮ್ ಟೆಲಿಂಗ್ ಮಾಡೆಲ್ ಪೋರ್ಟ್ಫೋಲಿಯೋ, ಅದು ಜನಕ್ಕೆ ಸ್ವಲ್ಪ ಕಾಂಟ್ರಾಡಿಕ್ಷನ್ ಅನ್ಸುತ್ತೆ. ಬಟ್ ದ ಥಿಂಗ್ ಇಸ್, ಮ್ಯೂಚುವಲ್ ಫಂಡ್ ಇಸ್ ಅ ಗ್ರೇಟೆಸ್ಟ್ ಟೂಲ್ ಎವರ್ ಕ್ರಿಯೇಟೆಡ್ ಟು ಕ್ರಿಯೇಟ್ ವೆಲ್ತ್, even in the history of mankind. But the problem ಏನಂದ್ರೆ, the reason I'm shifting from stocks to mutual fund is because 7,000 companies ನ ನನ್ನ ಕೈಲಿ ಅನಾಲಿಸಿಸ್ ಮಾಡೋದಕ್ಕಾಗಲ್ಲ. So that's why let me give it to the fund manager, right? ಆ ಫಂಡ್ ಮ್ಯಾನೇಜರ್ ಅಲ್ಲೂ I have 3,500 options. Now again I'm stuck there, ಅಲ್ವಾ? And mutual funds sometimes it is very safe, ಅಗ್ರೆಸಿವ್ ಇರೋದಿಲ್ಲ. ಇವಾಗ ನನಗೆ ಒಂದು 26 years old ಇರೋದ್ರಿಂದ I have another 20 years to give time to the market. ಆ ಟೈಮಲ್ಲಿ I cannot play very ನಾರ್ಮಲ್ ಪ್ಲೇ ಅಲ್ಲಿ ಐ ಕ್ಯಾನ್ ಗೋ ಅಗ್ರೆಸಿವ್. ಸೊ ಅಗ್ರೆಸಿವ್ ಆಗಿ ಹೋಗ್ಬೇಕು ಅಂದರೆ ಐ ಕೆನಾಟ್ ಬಿ ವೆರಿ ಓವರ್ ಡೈವರ್ಸಿಫೈಡ್. 60-70 ಸ್ಟಾಕ್ಸ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ದಟ್ ಮೋತಿಲಾಲ್ ಒಸ್ವಾಲ್ ಸಾಲ್ವ್ಸ್ ದ ಪ್ರಾಬ್ಲಮ್ ಓವರ್ ಹಿಯರ್ ವಿತ್ IMP, ವೇರ್ ದ ಫಂಡ್ ಮ್ಯಾನೇಜರ್ ಪಿಕ್ಸ್ ಅರೌಂಡ್ ಓನ್ಲಿ 20 ಕ್ಯೂರೇಟೆಡ್ ಸ್ಟಾಕ್ಸ್. ಸೊ ನಮ್ಮಲ್ಲಿ ವಿ ಹ್ಯಾವ್ ಅ ಯೂನಿವರ್ಸ್, ಅರೌಂಡ್ 330 ಕಂಪನಿ ನಾವು ಕವರ್ ಮಾಡ್ತೀವಿ ಕವರೇಜಲ್ಲಿ. ಸೊ ಅದರಲ್ಲಿ ವಿ ಪಿಕ್ ಕಂಪನೀಸ್ ಆ್ಯಂಡ್ we put it in the portfolio and we hold it, and it is completely from investment perspective, and monthly rebalancing ಆಗುತ್ತೆ. And ಇದರಲ್ಲಿ if you see, we have around 50 to 80% we stay in the large cap to balance the portfolio. Sometimes 50 to 20% we go mid and small cap, and we give the reports. ಏನಕ್ಕೆ ಸ್ಟಾಕ್ ಪರ್ಚೇಸ್ ಮಾಡಿದ್ವಿ, ಏನಕ್ಕೆ ಸ್ಟಾಕ್ ಎಕ್ಸಿಟ್ ಆದ್ವಿ, we give the rationale. So one can choose this. Okay. Who wants to go aggressive? ಯಾರಿಗೆ ಟೈಮ್ ಇರಲ್ವೋ, ಸೊ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಮಾರ್ಕೆಟ್ಸ್ ಅಂಡ್ ಯಾರಿಗೆ ನಾಲೆಜ್ ಇಲ್ವೋ, ರೈಟ್, ಸೊ ದೇ ಕ್ಯಾನ್ ಟ್ರಸ್ಟ್ ದ ಬ್ರ್ಯಾಂಡ್ ಆಫ್ ಮೋತಿಲಾಲ್ ಅಂಡ್ ಫಂಡ್ ಮ್ಯಾನೇಜರ್ನ ಟ್ರಸ್ಟ್ ಮಾಡಿ ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅದೇ ಥರ ಇದೊಂದು ಮಾಡೆಲ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡಿ. ಅಬ್ಸಲ್ಯೂಟ್ಲಿ ಎಸ್. ಬಟ್ ಸ್ವಲ್ಪ ಜನಕ್ಕೆ ಈ ಆಲ್ಫಾ ಜನರೇಟ್ ಮಾಡಬೇಕು. ಸೊ ಮ್ಯೂಚುವಲ್ ಫಂಡ್ಸಲ್ಲಿ 15 ಬರುತ್ತೆ, ಇಟ್ಸ್ ಈ ಫಂಡಲ್ಲಿ ಒಂದು ಸಮಥಿಂಗ್ 20 ಬರುತ್ತೆ ಅನ್ಕೊಳ್ಳೋಣ, ಎಕ್ಸಾಂಪಲ್, ಜಸ್ಟ್ ಅನ್ ರಿಟರ್ನ್ಸ್ ಐ ಕೆನಾಟ್ ಸೇ, ಇಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಹೆಂಗೆ ರಿಟರ್ನ್ಸ್ ಕೊಡುತ್ತೋ ಅದ್ರ ಮೇಲೆ ಈ ಫಂಡ್ ಸಹ ಪರ್ಫಾರ್ಮ್ ಮಾಡುತ್ತೆ. ಸೊ F&O ಮಾಡೋರಿಗೆ ವಾಟ್ ಈಸ್ ಅ ಸಜೆಷನ್? ಸರ್, F&O ಮಾಡೋರಿಗೆ ಫಸ್ಟ್ಲಿ ಕೀಪ್ ಯುವರ್ ಅಪ್ರೋಚ್ ರೈಟ್. ಒಂದೇನು ಅಂದರೆ, ನಾನು ನಿಮ್ಗೆ ಮುಂಚೆನೇ ಪಾಡ್ಕಾಸ್ಟ್ ಶುರು ಆದಾಗಲೇ ನಾನು ನಿಮ್ಗೆ ಹೇಳಿದೆ, ದ ರೀಸನ್ ವೈ ವಿ ಲೂಸ್ ಮನಿ ಇನ್ ಆಪ್ಷನ್ಸ್ ಇಸ್ ದಟ್ ನಾವು ಇದನ್ನು ಒಂದು ಅಸೆಟ್ ಕ್ಲಾಸ್ ರೀತಿ ಟ್ರೀಟ್ ಮಾಡೋದಿಲ್ಲ. ನಾವು ರಿಯಲ್ ಎಸ್ಟೇಟ್ ಅನ್ನೋದು ಅಸೆಟ್ ಕ್ಲಾಸ್, ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಹೆಂಗೆ ರೆಂಟಲ್ ಈಲ್ಡ್ ಅಂತ ಒಂದು ಆಪ್ಷನ್ ಇದೆಯೋ, thankfully even in stock market we have futures and options. Futures and options ಇಂಟ್ರೊಡ್ಯೂಸ್ ಆಗಿರೋದೇ ಅದಕ್ಕೆ, ಆಪ್ಷನ್ಸ್ ಇಂಟ್ರೊಡ್ಯೂಸ್ ಆಗಿರೋದೇ ಅದಕ್ಕೆ. ನಾನೊಂದು 20 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ. ಸಪೋಸ್ ಇವಾಗ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್, ಸೆಪ್ಟೆಂಬರ್ 2024 ಇಂದ ನಿಫ್ಟಿ ಆಲ್ ಟೈಮ್ ಹೈ ಮಾಡಿಲ್ಲ. September 2024 was all time high 26,200. It is still not broken. Maybe in 1 or 2 session ಅಲ್ಲಿ all time high hit ಆಗುತ್ತೆ. ಸೊ ಈ ಪೀರಿಯಡ್ ಅಲ್ಲಿ you need options, and not at the risk of your capital. ಇವಾಗ ಲೆಟ್ಸ್ ಸೇ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನ್ನ ಹತ್ರ ಒಂದು ಮ್ಯೂಚುವಲ್ ಫಂಡ್ಸ್ ಇದೆ ಅನ್ಕೊಳ್ಳೋಣ. ಸೊ ನನ್ನ ಹತ್ರ ಒಂದು 50 ಲಕ್ಷ ಮ್ಯೂಚುವಲ್ ಫಂಡ್ಸ್ ಇದೆ. ಇವಾಗ 50 ಲಕ್ಷ ಮ್ಯೂಚುವಲ್ ಫಂಡ್ ಲಾಸ್ಟ್ 1 year ಏನೂ ಪರ್ಫಾರ್ಮ್ ಮಾಡಿಲ್ಲ, ರೈಟ್? ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ನೋ ಇಟ್ ಇಸ್ ಗೋಯಿಂಗ್ ಟು ಗಿವ್ 12 to 14% or 15% ರಿಟರ್ನ್ಸ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕಂಪೌಂಡ್ ಆಗ್ತಾ ಹೋಗುತ್ತೆ. ನಾವು ವಾಟ್ ಇಫ್ ಐ ಟೆಲ್ ಆಪ್ಷನ್ ರೈಟಿಂಗ್ ಮಾಡಿ, ಆಪ್ಷನ್ ಸೆಲ್ಲಿಂಗ್ ಮಾಡಿ, ಒಂದು ವರ್ಷಕ್ಕೆ 5-6%, 6-5, ಐಮ್ ನಾಟ್, ಇಟ್ಸ್ ಕಂಪ್ಲೀಟ್ಲಿ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಓಕೆ, ಗ್ಯಾರಂಟಿಡ್ ಇರೋದಿಲ್ಲ ರಿಟರ್ನ್ಸ್. ಬಟ್ ವಿತ್ ದ ಸೇಫರ್ ನೋಟ್, ಇಫ್ ಐ ಕ್ಯಾನ್ ಏಬಲ್ ಟು ಜನರೇಟ್ 5 to 6%, then an additional returns will be around 20%, right? And I'm just giving an illustration, not exact numbers and all those things. So extra 5 to 6% ನಾನು ಜನರೇಟ್ ಮಾಡ್ಬೋದು ಅನ್ನೋ ಆಗಿದ್ರೆ, ಲೈಕ್ ಹೌ ಯು ಡೂ ಇಟ್ ಇನ್ ಯುವರ್ ರಿಯಲ್ ಎಸ್ಟೇಟ್. ಸೊ ವಿ ಆಲ್ಸೋ ಹ್ಯಾವ್ strategies for option selling, okay, where we have ticket size, we would suggest to go for higher tickets because ಅಲ್ಲಿ ರೇಂಜ್ ಚೆನ್ನಾಗಿ ಸಿಗುತ್ತೆ and it is managed well. Delta Core ಅಂತ ಇದೆ, which is around 25 lakhs ticket size ಇದೆ, and we have up to 1 crore strategies we build, and we are really great. The team is doing really great on that StatX ಅಲ್ಲಿ. ಗ್ರೇಟ್. ಸೊ ಇವನ್ ಆಪ್ಷನ್ ಸೆಲ್ಲಿಂಗ್ ಸಹ ನಿಮ್ಮ ಕಡೆಯಿಂದನೇ? ಎಸ್. ಸೊ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು, ಮೋತಿಲಾಲ್ ಒಂದು ರೆಡಿಮೇಡ್ ಪೋರ್ಟ್ಫೋಲಿಯೋಸ್ ಆಗಲಿ, ಇಲ್ಲ ಆಪ್ಷನ್ ಸೆಲ್ಲಿಂಗು, ಸ್ಟ್ರಾಟಜೀಸು, ಹೆಡ್ಜಿಂಗು, ಏನೇ ಮಾಡಬೇಕಾದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ನಿಮಗೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಪ್ರತಿಯೊಂದು ನಾವು ಹೇಳ್ತೀವಿ. ಪ್ಲೀಸ್ ಕಾಂಟ್ಯಾಕ್ಟ್ ಇಡಿ ಅಕಾಡೆಮಿ ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇನ್ವೆಸ್ಟ್ಮೆಂಟ್ಸ್. ಪಾಡ್ಕಾಸ್ಟಲ್ಲಿ ತುಂಬ ಇನ್ಪುಟ್ಸ್ ಕೊಟ್ಟಿದ್ದೀರಾ. ಫೈನಲಿ ಒಂದು ಸೊಸೈಟಿಗೆ ಏನಾದ್ರು ಒಂದು ಮೆಸೇಜ್, ಬಿಗಿನರ್ಸ್ಗಾಗಲಿ ಇಲ್ಲ ಅಮೇಚ್ಯೂರ್ ಟ್ರೇಡರ್ಸ್ಗೆ ಒಂದು ಫೈನಲ್ ಮೆಸೇಜ್? ಸರ್, ಅಮೇಚ್ಯೂರ್ ಟ್ರೇಡರ್ಸ್ಗೆ ದ ಓನ್ಲಿ ಥಿಂಗ್ ಐ ಕ್ಯಾನ್ ಟೆಲ್ ಏನಂದರೆ, ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್, ಆಯಿತಾ? ಒಬ್ಬ ಡಾಕ್ಟರ್ ಓದಬೇಕು ಅಂದರೆ, ಒಬ್ಬ ಇಂಜಿನಿಯರಿಂಗ್ ಆಗಬೇಕು ಅಂದರೆ, ಎನಿ ಬೇರೆ ಪ್ರೊಫೆಷನ್ಸ್ ಏನಾದರೂ ಮಾಡಬೇಕು ಅಂದರೆ, ದೇರ್ ಇಸ್ ಅ ಸೆಟ್ ಪ್ರಾಕ್ಟೀಸ್. ಒಂದು ಕೋರ್ಸ್ ಇದೆ, ಒಂದು ಯು ಹ್ಯಾವ್ ಟು ಕಂಪ್ಲೀಟ್ ಎಕ್ಸಾಮ್ಸ್, ಅದೆಲ್ಲ ಇದೆ. ಬಟ್ ಟ್ರೇಡಿಂಗ್ ಈಸ್ ನಾಟ್ ಲೈಕ್ ದಟ್.
ಅಂದರೆ ಯು ಹ್ಯಾವ್ ಟು ಡೂ ಎವ್ರಿಥಿಂಗ್ ಆನ್ ಯುವರ್ ಓನ್ ಆ್ಯಂಡ್ ಲೋ ಪ್ರಾಬಬಲ್ ಒಂದು ಪ್ರೊಫೆಷನ್ ಇದೆ. ಐ ವುಡ್ ನಾಟ್ ಸೇ ಪ್ರೊಫೆಷನ್, ಇಟ್ಸ್ ಅ ಲೋ ಪ್ರಾಬಬಲ್ ಸ್ಕಿಲ್. ದೇರ್ ಇಸ್ ಓನ್ಲಿ 1% ಚಾನ್ಸ್ ದಟ್ ಯು ಕ್ಯಾನ್ ಬಿಕಮ್ ಅ ಪ್ರಾಫಿಟಬಲ್ ಟ್ರೇಡರ್. ಸೊ ಇಟ್ ಈಸ್ ಅ ಪ್ರಾಸೆಸ್ ವೇರ್ ನೀವು ಸ್ಟಾರ್ಟ್ ಮಾಡಿದಾಗ ಯು ವಿಲ್ ಬಿ ದ ಟಾಪ್ ಫಂಡ್ ಮ್ಯಾನೇಜರ್ ಫಾರ್ ಯುವರ್ ಸೆಲ್ಫ್, ಬಟ್ ಬೈ ದ ಟೈಮ್ ಯು ಕಂಪ್ಲೀಟ್ ದ ಸೈಕಲ್ ಯು ವಿಲ್ ಬಿಕಮ್ ಹಂಬಲ್. ಸೊ ಯಾವತ್ತೂ ಅಷ್ಟೇ ಡೋಂಟ್ ಬ್ರಿಂಗ್ ದ ಸಾಲ ಮಾಡಿ ದುಡ್ಡು, ನೆವರ್ ಬ್ರಿಂಗ್ ಇಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ನೋ ದ ಸ್ಟೇಕ್ಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್. ದಟ್ ಈಸ್ ಒನ್ ಲೆಸನ್ ದಟ್ ಐ ಹ್ಯಾವ್ ಲರ್ನ್ಡ್. ಆ್ಯಂಡ್ ಇನ್ನೊಂದು, ಮೇಕ್ ಶ್ಯೂರ್ ನೀವು ಎಂಥ ಒಳ್ಳೆ ಟ್ರೇಡರ್ ಆಗಿದ್ರು ಮೇಕ್ ಶ್ಯೂರ್ ಯುರ್ ಇನ್ವೆಸ್ಟೆಡ್ ಇನ್ ದ ಮಾರ್ಕೆಟ್, ಬಿಕಾಸ್ ಕಂಪೌಂಡಿಂಗ್ ರಿಟರ್ನ್ಸ್ ಆರ್ ಆಲ್ವೇಸ್ ಗ್ರೇಟರ್. ಎಕ್ಸ್ಪೊನೆನ್ಷಿಯಲಿ ಗ್ರೋತ್ ಆಗುತ್ತೆ ನಿಮ್ಗೆ ಓವರ್ ದ ಪೀರಿಯಡ್ ಆಫ್ ಟೈಮ್. ದಟ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಟು ದ ಆಡಿಯನ್ಸ್. ಎಸ್, ಥ್ಯಾಂಕ್ ಯು ರಕ್ಷಿತ್. ಸೊ ಬಂದ್ರಿ, ಥ್ಯಾಂಕ್ ಯು ಸರ್. ಸೊ ತುಂಬ ಇನ್ಪುಟ್ಸ್ ಕೊಟ್ಟಿದ್ದೀರಾ. ಸೊ ಐ ಹೋಪ್ ವೀಕ್ಷಕರಿಗೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದೆ ಅಂತ. ಸೊ ಏನೇ ಒಂದು ಪ್ರಶ್ನೆಗಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಲ್ ಟ್ರೈ ಟು ಆನ್ಸರ್ ದಿ ಕ್ವಶನ್ಸ್ ಆಲ್ಸೋ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.